ಹಸಿಮೆಣಸಿನಕಾಯಿ ಒಂದು ಬಿಟ್ಟು ಉಳಿದಿರೋ ಎಲ್ಲ ಕಿಚನ್ ಅಲ್ಲಿ ಇರೋ ಇಂಗ್ರೀಡಿಯೆಂಟ್ ಬ್ಯೂಟಿ ರಿಲೇಟೆಡ್. ಹಸಿ ಹಾಲನ್ನ 2 ಸ್ಪೂನ್ ತಗೊಂಡು ಟೋನರ್ ತರ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡು 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು. ಇಡೀ ದಿನಕ್ಕೆ ಆಗುವಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ. ಯಾವ ಫೇಶಿಯಲ್ ಬೇಕಾಗಿಲ್ಲ, ಅಷ್ಟು ಸ್ಕಿನ್ ಸ್ಮೂತ್ ಬ್ರೈಟ್ ಗ್ಲೋ ಮನೆಯಲ್ಲೇನೆ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ನಾವು. 10-20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಬ್ಲಡ್ ಇಂದ ಹಿಡಿದು ಎಲ್ಲ ಸೇರಿದ್ರೆ ಲಿಕ್ವಿಡ್ ಪರ್ಸೆಂಟೇಜ್ ಬಂದು 73% ಇರುತ್ತೆ. ಸೊ ಅದನ್ನ ಬೂಸ್ಟ್ ಮಾಡೋದೇ ನೀರು. ಸೊ ನೀರು ಚೆನ್ನಾಗಿ ಕುಡಿಬೇಕು. ಫುಡ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಯಾವುದೋ ಜಂಕ್ ಫುಡ್ ತಿನ್ಬಿಟ್ಟು ನಾನು ಏನೇನೋ ಅಂದ್ರೆ ಡಯಟ್ ಸರಿಯಾಗಿ ಮಾಡ್ದಿರಾ ಗ್ಲೋ ಬರ್ಬೇಕು ಅಂದ್ರೆ ಅದು ಕೂಡ ವರ್ಕೌಟ್ ಆಗೋದೇ ಇಲ್ಲ. ಅಂಡ್ ಮೇನ್ ಆಗಿ ಪಾಸಿಟಿವ್ ಥಿಂಕಿಂಗ್. ಸೊ ಯಾರೆಲ್ಲ ಪಾಸಿಟಿವ್ ಥಿಂಕಿಂಗ್ ಇರ್ತಾರೆ ಅವ್ರು ಆಟೋಮೆಟಿಕ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಾರೆ. ಇದೆಲ್ಲ ಮ್ಯಾಟರ್ ಆಗುತ್ತೆ. ಅಂದ್ರೆ ನಮ್ಮ ಬಾಡಿಗೆ ಸೆಟ್ ಆಗಿಲ್ಲ ಅಂದ್ರೆ ಅದು ವಿಕಾರವಾಗಿ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಇವಾಗ ಬರೀ ಲಿಪ್ ಹತ್ರ ಎಲ್ಲ ತಗೊಳ್ತಾರಲ್ವಾ, ಲಿಪ್ ಫಿಲ್ಲಿಂಗ್ ಅಂತೆಲ್ಲ ಮಾಡಿಸ್ಕೊಳ್ತಾರೆ. ಸೊ ಚೆನ್ನಾಗಿರೋಂಥ ಲಿಪ್ ಕೂಡ ಒಂಥರ ಹಂದಿ ತರ ಕಾಣಿಸೋ ತರದೆಲ್ಲ ಆಗಿರೋಂಥದ್ದು ಕೇಸ್ಗಳು ಇಷ್ಟೊಂದಿದೆ. ಆ ಥರದ್ದೆಲ್ಲ ನಾವು ಹೇಗಿದೀವೋ ಹಾಗೆ ಸುಂದರವಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ಸತಿ ಹೇಳ್ಕೊಳ್ಬೇಕು. ಎಸ್ ನಾನು ಐ ಆಮ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್, ಹೇರ್, ಹೆಲ್ತ್, ಹ್ಯಾಪಿನೆಸ್ ಅಂತ ಅನ್ಕೊಳ್ಳೋ ಒಂದು ಮಂತ್ರ ಇಟ್ಕೊಂಡ್ಬಿಟ್ರೆ ಪ್ರತಿಯೊಬ್ರು ಚೆನ್ನಾಗಿರುತ್ತೆ. ನೀವೀಗ ಹೇಳಿದ್ರಿ ಟೀ ತರ ಮಾಡ್ಕೊಡಿಬಹುದು ಅಂತ. ಸೊ ಯೂಶ್ವಲಿ ನಮ್ಗೆಲ್ಲ ಈಗ ಒಂದು ಇದು ಬಂದಿದೆ, ಟೀ ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದಂತೂ ಬಂದಿದೆ. ಸೊ ನೀವು ಆಗ ಹೇಳಿದ್ರಿ ಕಿಚನ್ ಅಲ್ಲೇ ಎಲ್ಲ ಇರುತ್ತೆ ಅಂತ. ಸೊ ಕಿಚನ್ ಅಲ್ಲಿ ಇರುವಂತಹ ಯಾವ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು ರೆಗ್ಯುಲರ್ ಇದ್ರಲ್ಲಿ ನಾವೊಂದು ಬ್ಯೂಟಿ ರುಟೀನ್ ಅಂತ ಹೆಂಗೆ ಯಾವ್ದನ್ನ ಫಾಲೋ ಮಾಡ್ಕೋಬಹುದು ಅಂತ. ನನ್ನ ಪ್ರಕಾರ ಏನ್ ಗೊತ್ತಾ, ಹಸಿಮೆಣಸಿನಕಾಯಿ ಒಂದು ಬಿಟ್ಟು ಉಳಿದಿರೋ ಎಲ್ಲ ಕಿಚನ್ ಅಲ್ಲಿ ಇರೋ ಇಂಗ್ರೀಡಿಯೆಂಟ್ ಬ್ಯೂಟಿ ರಿಲೇಟೆಡ್. ಪ್ರತಿಯೊಂದು ನೀವು ಒಂದು ಬೇಳೆ ಕಾಳು ಧನ್ಯ ಇಂದ ಹಿಡಿದು ನಾವು ಉಪಯೋಗಿಸುವಂತ ತರಕಾರಿವರೆಗೂನು, ಅಥವಾ ಬೆಳಿಗ್ಗೆ ನಾವು ರಿಜಿಮ್ ನ ಸ್ಟಾರ್ಟ್ ಮಾಡೋದು ಹಾಲಿನಿಂದ ಆದ್ರೆ ಹಾಲಿಂದ ಹಿಡಿದು ಕಾಫಿ ಪೌಡರ್ ವರ್ಗೂನು ನಮ್ಮ ಕಿಚನ್ ಅಲ್ಲಿ ಇರುವಂತ ಎಲ್ಲಾ ಪ್ರಾಡಕ್ಟ್ ಇಂದನೂ ನಾವು ಬ್ಯೂಟಿನ ಎನ್ಹಾನ್ಸ್ ಮಾಡ್ಕೊಳ್ಬಹುದು. ಹಾಗಂತ ಪ್ರತಿದಿನ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ಳೋದು ತಪ್ಪು. ಅಂದ್ರೆ ಅಧಿಕಸ್ಯಂ ಅಮೃತಂ ವಿಷಂ ಅಂತ ಹೇಳ್ತೀವಿ. ಒಂದು ಸಣ್ಣ ರುಟೀನ್ ನಮ್ಮ ವೀಕ್ಷಕರಿಗೆ ಶೇರ್ ಮಾಡೋಣ, ಸೊ ದಟ್ ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಎಲ್ಲರಿಗೂ ಕಾಮನ್ ಆಗಿ ಯೂಸ್ ಆಗುವಂಥದ್ದು. ಅಂದ್ರೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಅಂತೆಲ್ಲ ಏಜ್ ಫ್ಯಾಕ್ಟರ್ ಅಲ್ಲ, ಸೀಸನ್ಗೂ ಬೇಕಾಗಿಲ್ಲ. ಪ್ರತಿದಿನ ಹಾಲು ಕಾಯಿಸ್ತಿರ್ತೀವಲ್ಲ, ಅದು ಪ್ಯಾಕೆಟ್ ಹಾಲು ಆಗಿರ್ಬೋದು, ಫ್ರೆಶ್ ಆಗಿ ಹಾಲು ಅಂದ್ರೆ ಹಸುವಿಂದ ಕರೆದಿರೋಂಥ ಹಾಲಾಗಿರ್ಬೋದು. ಹಸಿ ಹಾಲನ್ನ 2 ಸ್ಪೂನ್ ತಗೊಂಡು ಟೋನರ್ ತರ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡು 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು. ಇಡೀ ದಿನಕ್ಕೆ ಆಗುವಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ನಮ್ಮ ಸ್ಕಿನ್ನಿಗೆ. ನೀವು ಹೇಳಿದ್ರಲ್ಲ ಅವಾಗಲೇ, ನಮ್ಮ ಬಾಯಿ ಹೇಗೋ ಸ್ಕಿನ್ ಅದೇ ತರನೇ ಅಂತ. ಸೊ ಸ್ಕಿನ್ ಇಂದಾನೇ ನಮ್ಗೆ ಕ್ಯಾಲ್ಸಿಯಂ ಸಿಕ್ಕಿರುತ್ತೆ. ಯಾರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ವೈಟ್ ಸ್ಪಾಟಿಂಗ್ ಎಲ್ಲ ಬಂದಿರುತ್ತಲ್ಲ, ಅದು ರಿಡ್ಯೂಸ್ ಆಗ್ತಾ ಬರುತ್ತೆ. ಜೊತೆಗೆ ಒಳ್ಳೆ ಕ್ಲೆನ್ಸರ್ ಅಂಡ್ ಒಳ್ಳೆ ಮಾಯಿಶ್ಚರೈಸರ್ ಅಂಡ್ ಟೋನರ್ ಕೂಡ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹಸಿ ಹಾಲನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಸ್ಕಿನ್ ರಿಜಿಮ್ ಸ್ಟಾರ್ಟ್ ಆಗುತ್ತೆ. ಇದು ಡೈಲಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ, ನನ್ನ ಸೀಕ್ರೆಟ್ ನ ಹೇಳ್ಕೊಡ್ತೀನಿ. ನಂಗೆ ಯಾವ್ದು ಆಂಟಿ ಏಜಿಂಗ್ ಕ್ರೀಮ್ಗಳು ಇಷ್ಟ ಇಲ್ಲ, ಯಾವ್ದು ಮಾಯಿಶ್ಚರೈಸರ್ ಹಚ್ಚಲಿಕ್ಕೆ ಇಷ್ಟ ಇಲ್ಲ, ನ್ಯಾಚುರಲ್ ಆಗಿರೋಕೆ ಇಷ್ಟಪಡ್ತೀನಿ. ಸೊ ಪ್ರತಿದಿನ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಅರ್ಧನೇ ಅರ್ಧ ಸ್ಪೂನ್ ನಾಟಿ ಹಸುವಿನ ತುಪ್ಪನ ಯೂಸ್ ಮಾಡ್ತೀನಿ. ಶತದೌತ ಅಥವಾ ದಶದೌತ ಘೃತ ಹಾಕಿದ್ರು ಒಳ್ಳೇದೇ. ಅದು ಏನು ಮಾಡಕ್ ಟೈಮ್ ಇಲ್ಲ ಅಂತಂದ್ರೆ ಮನೇಲೆ ಸಿಗೋವಂತ ತುಪ್ಪ ಇರತ್ತಲ್ಲ, ಅದನ್ನ ಕೈಗೆ ಹಾಕೊಂಡು ಅದನ್ನ ಮೆಲ್ಟ್ ಮಾಡ್ಕೋಬೇಕು. ಅಂದ್ರೆ ಸುಕೋಷ್ಣ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ನಾವು ಮೆಲ್ಟ್ ಮಾಡ್ಕೊಂಡು ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿ 2 hours ಬಿಟ್ರು ಏನು ಪ್ರಾಬ್ಲಮ್ ಆಗಲ್ಲ. ನಾನೇನ್ ಮಾಡ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿದ ತಕ್ಷಣ ಹಚ್ಚಿ ಬಿಟ್ಬಿಡ್ತೀನಿ. ಕೆಲ್ಸ ಎಲ್ಲ ಆಗಿ ವಾಕಿಂಗ್ ಹೋಗಿ ಬಂದ್ಮೇಲೆ ನಾನು ಅದನ್ನ ವಾಶ್ ಮಾಡ್ತೀನಿ. ಸೊ ನಾವ್ ಯಾವಾಗ ತುಪ್ಪನ ಹಚ್ಚಿ ಸನ್ಲೈಟ್ ತಗೊಳ್ತೀವೋ ನಮ್ಮಲ್ಲಿ ಆ ಗ್ಲೋ ಎನ್ಹಾನ್ಸ್ ಆಗ್ತಾ ಬರುತ್ತೆ. ಅಂದ್ರೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ರಿಲೀಸ್ ಆಗುತ್ತೆ, ನ್ಯಾಚುರಲ್ ಕೊಲಾಜನ್ ಬೂಸ್ಟ್ ಆಗುತ್ತೆ, ಸ್ಕಿನ್ ಅಲ್ಲಿ ಎನ್ಹಾನ್ಸ್ ಆಗುತ್ತೆ. ಅಂದ್ರೆ ಗ್ಲೋ ಅಷ್ಟು ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಫೇರ್ನೆಸ್ ಕೂಡ ಬರುತ್ತೆ ಇದರಿಂದ. ಸೊ ಅಷ್ಟೆಲ್ಲ ಮಾರ್ಕ್ಸ್ ಹೊಟ್ಟೋಗುತ್ತೆ. ಪಿಂಪಲ್ ಮಾರ್ಕ್ ಇದ್ರೆ ಅದು ರೆಡ್ಯೂಸ್ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ. ಇದ್ರ ರಿಸಲ್ಟ್ ಹೇಳ್ಬೇಕಂದ್ರೆ ಒಂದು ಎಪಿಸೋಡ್ ಸಾಕಾಗಲ್ಲ ನನಗೆ, ಅಷ್ಟೊಂದಿರುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸತಿ ತುಪ್ಪ ಹಚ್ಕೊಂಡು ಸನ್ ಬಾತ್ ಮಾಡೋದು ತುಂಬಾ ಒಳ್ಳೇದು. ಸೊ ಇದು ಡೈಲಿ ಮಾಡ್ಬೋದಾಗಿರುವಂತ ಸಿಂಪಲ್ ಮನೆಯಲ್ಲೇ ಸಿಗುವಂತ ಇದು. ಆಮೇಲೆ ಹೆಚ್ಚಾಗಿ ನಾವು ಮಹಿಳೆಯರು ಬೇಳೆ ಮತ್ತೆ ತರಕಾರಿಗಳನ್ನ ಬೇಯಿಸ್ತಾನೆ ಇರ್ತೀವಿ, ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತಾ ಇರ್ತೀವಿ. 2 ಇಂಗ್ರೀಡಿಯೆಂಟ್, ಬೇಳೆ ಮತ್ತೆ ಒಂದು ಚಿಕ್ಕ ಆಲೂಗಡ್ಡೆ ಹಾಕಿ ನಾವು ಸಾಂಬಾರ್ಗೆ ಉಪಯೋಗಿಸ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಕುಕ್ಕರ್ ಕೂಗಿಸುವಾಗ ಬರೀ ಒಂದಷ್ಟು ಬೇಳೆ ಮತ್ತೆ ಆಲೂಗಡ್ಡೆ ಹಾಕಿರ್ಬೇಕು. ಅದ್ರ ಜೊತೆ ಮೆಣಸಿನಕಾಯಿ ಹಾಕಿರ್ಬಾರ್ದು, ಉರಿಯುತ್ತಿಲ್ಲ ಅಂದ್ರೆ. ಸ್ವಲ್ಪ ಬೇಳೆ, ಒಂಚೂರು ಆಲೂಗಡ್ಡೆ ತಗೊಂಡು ಬೇಯಿಸಿ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಸ್ವಲ್ಪ ಹಾಲಿನ ಕೆನೆ ಜೊತೆ ಕಲಸಿ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಸ್ಕಿನ್ ಟೈಟ್ ಆಗುತ್ತೆ, ರಿಂಕಲ್ ರಿಡ್ಯೂಸ್ ಆಗುತ್ತೆ. ಅಂದ್ರೆ ಅದ್ರಲ್ಲಿ ಇರುವಂತ ಸ್ಟಾರ್ಚ್ ಏನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಸ್ಕಿನ್ ಒಳಗಡೆ ಪೆನೆಟ್ರೇಟ್ ಆಗಿ ಪೋರ್ಸ್ ಎಲ್ಲ ಶ್ರಿಂಕ್ ಆಗ್ತಾ ಬರುತ್ತೆ. ಓಪನ್ ಪೋರ್ಸ್ ಪ್ರಾಬ್ಲಮ್ ಅಂತ ಏನ್ ಹೇಳ್ತೀವಲ್ಲ
ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಯಾವ ಫೇಶಿಯಲ್ ಬೇಕಾಗಿಲ್ಲ, ಅಷ್ಟು ಸ್ಕಿನ್ ಸ್ಮೂತ್ ಬ್ರೈಟ್ ಗ್ಲೋ ಮನೇಲೇನೆ ಕುಕ್ಕರಲ್ಲೇ ಮಾಡ್ಕೊಳ್ಬಹುದು ನಾವು. ಇದನ್ನ ಯಾವಾಗ ವೀಕ್ಲಿ ಒನ್ಸ್ ಸಾಕು. ಫೇಸ್ ಪ್ಯಾಕ್ಗಳೆಲ್ಲ ವೀಕ್ಲಿ ಒನ್ಸ್ ಅಥವಾ 10 ಡೇಸ್ ಒಂದ್ಸತಿ ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಇದೇ ತರನೇ ತರಕಾರಿಗಳನ್ನೆಲ್ಲ ನಾವು ಯೂಸ್ ಮಾಡ್ತಾ ಬರ್ಬೋದು. ಸೌತೆಕಾಯಿ, ಕೆಲವು ಸತಿ ಸೌತೆಕಾಯಿ ಏನ್ ಮಾಡ್ತೀವಿ, ಸಿಪ್ಪೆ ತೆಗೆದ್ಬಿಟ್ಟಿರ್ತೀವಿ, ಆಮೇಲೆ ಅದು ಬಲ್ತಿರುತ್ತೆ ಅಂತ ಬೀಜಗಳು ಕೂಡ ತೆಗೆದ್ಬಿಡ್ತೀವಿ ಅದ್ರದ್ದು. ಸೊ ಆ ತೆಗ್ದಿರೋಂಥದ್ದನ್ನ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಬಿಟ್ಟು ಮುಲ್ತಾನಿ ಮಿಟ್ಟಿ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೆ ಡಿಟ್ಯಾನ್ ಅದು ತುಂಬಾ ಚೆನ್ನಾಗಿ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಳ್ಬಹುದು. ಡಿಟ್ಯಾನ್ ಆಗಿ ವರ್ಕ್ ಆಗುತ್ತೆ. 2 ವೀಲರ್ ಎಲ್ಲ ಓಡಿಸೋರ್ಗೆ ಕೈಯೆಲ್ಲ ಕಪ್ಪಗಾಗಿರುತ್ತಲ್ಲ, ಸೊ ಇದು ಯಾವ್ದು ಬಿಸಾಡೋ ಅಂತದ್ ಇರುತ್ತಲ್ಲ, ಬೆಸ್ಟ್ ಔಟ್ ಆಫ್ ದ ವೇಸ್ಟ್ ಅಂತ ಹೇಳ್ತೀವಿ, ಬ್ಯೂಟಿ ಔಟ್ ಆಫ್ ದ ವೇಸ್ಟ್ ಆಕ್ಚುಲಿ ಅದು. ಸೊ ಹಂಗಾಗಿ ಅದನ್ನ ಚೆನ್ನಾಗಿ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಂಡು 10-20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಇನ್ ಕಿಚನ್ ಅಲ್ಲಂತೂ ಸೀಸನ್ ವೈಸ್ ನಾವು ಫ್ರೂಟ್ಸ್ ತರ್ತಾನೆ ಇರ್ತೀವಿ. ಸೊ ಫ್ರೂಟ್ಸ್ ಅಲ್ಲಿ 2 ತರ, ಒಂದು ಲ್ಯಾಕ್ಟಸ್ ಫ್ರೂಟ್, ಒಂದು ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ. ಲ್ಯಾಕ್ಟಿಕ್ ಫ್ರೂಟ್ ಅಂದ್ರೆ ಯಾವ್ದೆಲ್ಲ ಫ್ರೂಟ್ ನ ನಾವು ಮಿಲ್ಕ್ ಶೇಕ್ ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ಬನಾನಾ, ಆಪಲ್, ಮ್ಯಾಂಗೋ, ಇದೆಲ್ಲ ಮಿಲ್ಕ್ ಶೇಕ್ ಮಾಡಕ್ ಆಗುವಂತ ಫ್ರೂಟ್ಸ್ ನ ನಾವು ಲ್ಯಾಕ್ಟಸ್ ಓರಿಯೆಂಟೆಡ್ ಫ್ರೂಟ್ ಅಂತ. ಅದು ಕಾಂಬಿನೇಷನ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಗೆ ಚೆನ್ನಾಗಾಗುತ್ತೆ. ಇನ್ನು ಯಾರ್ದು ಆಯಿಲ್ ಇರುತ್ತೆ, ಪಿಂಪಲ್ ಇರುತ್ತೆ, ಅವರು ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ. ಸಿಟ್ರಸ್ ಅಲ್ಲಿ ಆರೆಂಜ್, ಮೂಸಂಬಿ, ಕಿವಿ ಫ್ರೂಟ್ ಕೂಡ ಬರುತ್ತೆ, ಆಮೇಲೆ ಲೆಮನ್ ಅನ್ನ ಯೂಸ್ ಮಾಡಬಹುದು. ಈ ಸಿಟ್ರಸ್ ಫ್ರೂಟಿನ ಪಲ್ಪ್ ನ ತಗೋಬೇಕು, ಅಂದ್ರೆ ಕನ್ಸ್ಯೂಮ್ ಮಾಡ್ಕೋಬೇಕು. ಅದ್ರ ಸಿಪ್ಪೆಲಿ ಇರುವಂತದ್ದು ಪ್ರಾಪರ್ಟೀಸ್ ಸಖತ್ತಾಗುತ್ತೆ. ನಾನಂತೂ ಈ ಸೀಸನ್ ಅಲ್ಲಿ ಚೆನ್ನಾಗಿ ಫ್ರೂಟ್ಸ್ ಯೂಸ್ ಮಾಡ್ತೀನಿ. ಆರೆಂಜ್, ಮೂಸಂಬಿ ಮನೆಗೆ ತಂದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಅದನ್ನ ಕನ್ಸ್ಯೂಮ್ ಅಂತೂ ಮಾಡ್ತೀವಿ, ನಾನು ಯಾವ್ದು ಒಣಗಿಸಿಡೋದೆಲ್ಲ ಮಾಡೋದಿಲ್ಲ. ಫ್ರೆಶ್ ಸಿಪ್ಪೆ ಇರುತ್ತಲ್ಲ, ಅದನ್ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರಿನ ಜೊತೆ, ಅಂದ್ರೆ ಮೂಸಂಬಿ ಅಥವಾ ಆರೆಂಜ್ ಸಿಪ್ಪೆನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡಿಬಿಟ್ರೆ ಸಾಕು, ಒಂದು ಸ್ಮೂದಿ ತರ ರೆಡಿ ಆಗುತ್ತೆ. ಅದನ್ನ ಟ್ಯಾನ್ ರಿಡಕ್ಷನ್ಗೆ ಡಿ-ಟ್ಯಾನ್ ಪ್ಯಾಕ್ ತರ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ಸಮ್ಮರಲ್ಲಿ ಆಗುವಂತ ಟ್ಯಾನು ರಿಡ್ಯೂಸ್ ಆಗುತ್ತೆ, ಪ್ರಿವೆನ್ಷನ್ ಕೂಡ ಆಗುತ್ತೆ. SPF 100 ತನಕ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಪ್ರಿವೆನ್ಷನ್, ಪ್ರೊಟೆಕ್ಷನ್. ಮತ್ತೆ ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಲ್ಲ, ಇಲ್ಲೆಲ್ಲ ಗುಳ್ಳೆಗಳು ಬರುತ್ತೆ ಸಮ್ಮರ್ ಅಲ್ಲಿ, ಒಂದೇ ಸಿಟ್ಟಿಂಗ್ ಅಲ್ಲಿ ಅದನ್ನ ನಮ್ಮ ಪಾರ್ಲರ್ ಹೋಗಿಸ್ತೀವಿ ಬಿಕಾಸ್ ಆಫ್ ದಿಸ್. ಆರೆಂಜ್ ಅಥವಾ ಮೂಸಂಬಿ ಪಲ್ಪ್ ಯಾವಾಗ್ಲೂ ರೆಡಿ ಇಟ್ಟಿರ್ತೀನಿ, ಮಾಡ್ಕೊಳ್ಬಹುದು. ಫುಲ್ ಬಾಡಿಗೆ ಹಚ್ಕೊಳ್ಬಹುದು. ಬೆನ್ನಲ್ಲೆಲ್ಲ ಕೆಲವರಿಗೆ ಗುಳ್ಳೆಗಳು ಬಂದಿರುತ್ತೆ, ಸೆಕೆ ಗುಳ್ಳೆ ಅಂತ ಹೇಳ್ತೀವಲ್ಲ, ಬೊಕ್ಕೆಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಇದನ್ನ ಪಲ್ಪ್ನ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಜೊತೆ ಮಿಕ್ಸ್ ಮಾಡಿ ಪ್ಯಾಕ್ ತರ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಅದೆಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ. ಮ್ಯಾಮ್ ಈ ಸೆಕೆ ಬೊಕ್ಕೆ ಅಂತೀವಿ, ಹೇಳ್ತೀವಿ, ಗುಳ್ಳೆ ಅಂತೀವಿ, ಅದ್ರದ್ದು ಕಲೆಗಳು ಹಂಗೆ ಉಳ್ಕೊಂಡು. ಹೌದು. ಸೊ ಅದನ್ನ ಹೋಗ್ಲಾಡ್ಸೋದಕ್ಕೆ ಏನಾದ್ರು ಈ ಟ್ರೀಟ್ಮೆಂಟ್ ಮಾಡಿದ್ರೆ ತುಂಬಾ ಬೇಗ ಹೋಗುತ್ತೆ. ಇಲ್ಲ ಅಂತಂದ್ರೆ ಸ್ಯಾಂಡಲ್ವುಡ್ ಅಂತ ಹೇಳ್ತೀವಲ್ಲ, ಶ್ರೀಗಂಧ ತೆಗೆದು ಹಚ್ಚೋದ್ರಿಂದ ಕೂಡ ತುಂಬಾ ಫಾಸ್ಟ್ ಆಗಿ ಅದನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮತ್ತೆ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಅದು ಕೆಲವು ಸತಿ ಟೆಕ್ಸ್ಚರ್ ಸಿಗುತ್ತೆ ಕೆಲವ್ರಿಗೆ, ಅಂದ್ರೆ ಹೋಗ್ಬಿಟ್ಟಿರುತ್ತೆ ಬಟ್ ಒಂಥರ ಟೆಕ್ಸ್ಚರ್ ತರ ಸಿಗುತ್ತೆ ಗುಳ್ಳೆಗಳ ಕೈ ಹತ್ರ. ಈ ಸೋಫಾಗೆ ವರ್ಗುವಂತವ್ರಿಗೆ ಅಥವಾ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಬಸ್ಗೆ ವರ್ಗಿ, ಈಗ ಸೈಡ್ ವರ್ಗಿ ಅಥವಾ ಬೆನ್ನಿಗೆ ವರ್ಗ್ತಾರಲ್ಲ, ಅಲ್ಲಿಂದ ಕೂಡ ಸಮ್ಮರ್ ಅಲ್ಲಿ ಈ ತರದ್ದು ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಆದಷ್ಟು ಅದನ್ನ ಕವರ್ ಮಾಡ್ಕೊಳ್ಳೋದು ಒಳ್ಳೇದು, ಜಾಕೆಟ್ಸ್ ಅಥವಾ ಅದನ್ನ ಹಾಕಿ ಕವರ್ ಮಾಡ್ಕೊಂಡು. ಇನ್ ಕೇಸ್ ಸೋಫಾ ಮೇಲೆನೆ ರೆಗ್ಯುಲರ್ ಕುತ್ಕೊಂಡು ಅಥವಾ ಹೀಗೆ ಕೈ ಊರೋದ್ರಿಂದನೂ ಕೂಡ ಸಣ್ಣ ಸಣ್ಣ ಸ್ಪಾಟಿಂಗ್ ಆಗಿರುತ್ತಲ್ಲ, ಇದನ್ನ ತುಂಬಾ ಈಸಿಯಾಗಿ ರೆಡ್ಯೂಸ್ ಮಾಡ್ಕೊಳ್ಬಹುದು. ಲಾವಂಚ ಬೇರ್ ಅಂತ ಸಿಗುತ್ತಲ್ವಾ, ಅದನ್ನ ನೆನ್ಸ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ನೆನ್ಸಿದ್ಮೇಲೆ ಬಾಡಿಗೆ ಯಾವ್ದಾದ್ರು ಸೋಪ್ ಹಚ್ಕೊಳ್ಬಹುದು. ಸೋಪು ಅಥವಾ ಬಾಡಿ ವಾಶ್ ಏನಾದ್ರು ಹಚ್ಚಿ ಅದ್ರ ನೊರೆ ಬಂದಿರುತ್ತಲ್ಲ, ಅದನ್ನ ಲ್ಯಾದರ್ ಅಂತ ಹೇಳ್ತೀವಿ. ಆ ನೊರೆ ಬಂದಿರುವಾಗ ಬೇರೆ ಯಾವ್ದೋ ಕೆಮಿಕಲ್ ಓರಿಯೆಂಟೆಡ್ ಲೂಫಾ ಯೂಸ್ ಮಾಡೋ ಬದಲು ಈ ಸ್ವಲ್ಪ ಚೆನ್ನಾಗಿ ನಿಂದಿರೋಂಥ ಲಾವಂಚ ಬೇರಿನಿಂದ ನಾವು ಬಾಡಿನ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಲೈಟ್ ಮಸಾಜ್, ಜೋರಾಗಿ ಉಜ್ಜಬಾರ್ದು, ಲೈಟ್ ಮಸಾಜ್ ಮಾಡ್ಕೊಳ್ತಾ ಬರೋದ್ರಿಂದ, ಇನ್ಫ್ಯಾಕ್ಟ್ ಬ್ಯಾಕ್ಗೂ ಅಷ್ಟೇ, ಅದರಲ್ಲಿ ನೀವು ರೆಗ್ಯುಲರ್ ಆಗಿ ಪ್ರತಿದಿನ 1 ವಾರ ಮಾಡಿದ್ರೆ ಸಾಕು, ಸ್ಪಾಟ್ಸು ಹೊಟ್ಟೋಗುತ್ತೆ, ಮಾರ್ಕು ಹೊಟ್ಟೋಗುತ್ತೆ. ಅಷ್ಟು ಫಾಸ್ಟ್ ಅಂಡ್ ಎಫೆಕ್ಟಿವ್ ಆಗಿರುತ್ತೆ. ಹಂಗೆಲ್ಲ ಮಾಡ್ಕೊಳಕ್ ಟೈಮೇ ಸಿಗಲ್ಲ ಅಂದ್ರೆ ಅದನ್ನ ನೀರ್ಗೆ ಹಾಕಿ ಕುದಿಸಿ ಕಷಾಯ ಮಾಡ್ಕೊಂಡು ಸ್ಪ್ರೇ ಬಾಟ್ಲ್ ಒಳಗಡೆ ಹಾಕೊಂಡು ಅದನ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ರು ಅಷ್ಟೇ ತುಂಬಾ ಫಾಸ್ಟ್ ಆಗಿ ರೆಡ್ಯೂಸ್ ಆಗ್ಬಿಡುತ್ತೆ. ಮ್ಯಾಮ್ ಯೂಶುವಲಿ ಈಗ ರೆಗ್ಯುಲರ್ ಡೈಲಿ ಬ್ಯೂಟಿ ರೂಟೀನ್ ಅಂತ ಎಲ್ಲರೂ ಫಾಲೋ ಮಾಡ್ತಾರೆ, ಹೆಚ್ಚಿನವ್ರು ಮಾಡ್ತಾರೆ. ಎಲ್ಲರಿಗೂ ಇರುವಂತ ಬೇಸಿಕ್ ಅಂದ್ರೆ ಮಾಯಿಶ್ಚರೈಸರ್ ಹಚ್ಕೋಬೇಕು, ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಈಗಂತೂ ಅದು ಕಂಪಲ್ಸರಿ ಅನ್ನೋ ತರ ಆಗಿದೆ. ಸನ್ಸ್ಕ್ರೀನ್ ಹಚ್ಕೊಳ್ಳದೆ ಹೊರಗಡೆ ಹೋಗೋಂಗಿಲ್ಲ, ಮಾಯಿಶ್ಚರೈಸರ್ ಹಚ್ಕೊಳ್ಳದೆ ಇರಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ನನ್ಗಿರೋದು ಇದು ಈಗ ಅವ್ರವ್ರ ಸ್ಕಿನ್ ತಕ್ಕಂಗೆ ಒಂದಷ್ಟು ಕೆಮಿಕಲ್ ಇರುವಂತಹ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇದೆ. ಸೊ ಅದಕ್ಕೆ ಪರ್ಯಾಯವಾಗಿ ನಿಮ್ಮ ಹತ್ರ ಮನೆಯಲ್ಲೇ ಮಾಡ್ಕೊಳ್ಳುವಂತ, ಡೈಲಿ ಹಚ್ಕೊಳ್ಳುವಂತದಕ್ಕೆ ಮನೆಯಲ್ಲೇ ಇರುವಂತ ಯಾವ್ದಾದ್ರು ರೆಸಿಪಿ ಇದೆಯಾ? ಖಂಡಿತ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನಕ್ಕೆ ಕ್ವಶನ್ ಕೇಳಿರ್ತೀರಲ್ಲ, ನಮ್ಗೂ ಬೇಕಂತ ಕಾಯ್ತಾ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಹೇಳಿದ್ನಲ್ಲ, ಎಕ್ಸ್ಟರ್ನಲ್ ಪೇಂಟ್ ಗಿಂತ ನಮ್ಗೆ ವಾಲ್ ಸ್ಟ್ರಾಂಗ್ ಆಗಿರ್ಬೇಕು. ಹಾಗೆ ನಾವು ಹೇಳ್ಕೊಟ್ಟಿರುವಂತ ರಿಜಿಮ್ ನೇ ಫಾಲೋ ಮಾಡ್ತಾ ಬಂದ್ರೆ ಅವ್ರ ಸ್ಕಿನ್ ಆಟೋಮೆಟಿಕ್ ಆಗಿ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ.
ಮತ್ತೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ಗಳಂತಂದ್ರೆ ಅದನ್ನು ಕೂಡ ತೈಲಗಳು ಅಂತ ಹೇಳ್ತೀವಿ. ಡಿಫ್ರೆಂಟ್ ತೈಲಗಳು. ಇವಾಗ ನಮ್ಮ ಆಯುರ್ವೇದದಲ್ಲಿ ಯಾವ್ದು ಕಾಸ್ಮೆಟಿಕ್ಸ್ಗಳನ್ನ ನಾವು ಸಜೆಸ್ಟೇ ಮಾಡಲ್ಲ. ಈಗ ಕ್ಷೀರಬಲ ತೈಲ, ಕುಂಕುಮಾದಿ ತೈಲ, ಇದೆಲ್ಲ ತುಂಬಾ ಒಳ್ಳೆ ತೈಲಗಳಿರುತ್ತೆ. ಅದನ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮಾಯಿಶ್ಚರೈಸಿಂಗ್ ಆಗುತ್ತೆ, ಸನ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಅಂದ್ರೆ ಏನ್ ಹೇಳ್ತೀವಿ, ಗ್ಲೋ ಎನ್ಹಾನ್ಸ್ ಆಗೋದಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಹೊರಗಡೆ ಎಲ್ಲ ಹೋಗ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಕುಂಕುಮಾದಿ ತೈಲ ಅಂತ ಬರುತ್ತೆ, ಅದನ್ನ ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡ್ಕೊಂಡು ಒಂದ್ 10 ನಿಮಿಷ ಬಿಡ್ಬೇಕು. ಅದ್ರ ಮೇಲೆ ನೀವು ಬೇಕಾದ್ರೆ ಪೌಡರ್ ಹಾಕೊಂಡು ಹೋದ್ರೂ ಪ್ರೆಸೆಂಟಬಲ್ ಆಗಿ ಕಾಣಿಸ್ತಿರ್ತಾರೆ. ನಾನ್ ಪ್ರತಿನಿತ್ಯ ಪಾರ್ಲರ್ ಅಲ್ಲಿ ಇರ್ಬೇಕಂದ್ರೆ ಯಾವ ಕಾಸ್ಮೆಟಿಕ್ಸ್ನು ಹಾಕೊಳ್ಳೋದೇ ಇಲ್ಲ. ನಾನು ಹಾಕೋದ ಇದು ಕ್ಷೀರಬಲ ತೈಲ ಹಾಕಿರ್ತೀನಿ, ಇಲ್ಲಾಂದ್ರೆ ಕುಂಕುಮಾದಿ ತೈಲನ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಪೌಡರ್ ಕೂಡ ಅಪ್ಲೈ ಮಾಡಲ್ಲ ನಾನು, ಹಾಗೆ ಬಿಟ್ಟಿರ್ತೀನಿ. ಅದು ಗ್ಲೋ ಎನ್ಹಾನ್ಸ್ ಆಗುತ್ತೆ. ಎಲ್ಲರೂ ಅನ್ಕೊಳ್ತಾರೆ ಯಾವ್ದೋ ಎಕ್ಸ್ಪೆನ್ಸಿವ್ ಸೀರಮ್ ಹಚ್ಚಿರ್ತೀನಿ ಅಂತೆಲ್ಲ ಅನ್ಕೊಳ್ತಾರೆ. ವಾಸ್ತವವಾಗಿ ನನ್ನ ಸ್ಕಿನ್ ಇವತ್ತರೆಗೂ ಯಾವ ಸೀರಮ್ನು ಟಚ್ ಕೂಡ ಮಾಡಿಲ್ಲ. ಸೊ ಅದು ಯಾವ್ದು ಬೇಕಾಗಿರಲ್ಲ ನಮ್ಗೆ. ಸೊ ಹಂಗೆ ನಾವು ಬರೀ ಕ್ಷೀರಬಲ ತೈಲ ಅಥವಾ ಕುಂಕುಮಾದಿ ತೈಲಗಳು, ಎಲಾದಿ ತೈಲ, ಇದರದೆಲ್ಲ ತುಂಬಾ ತೈಲಗಳು ಬರುತ್ತೆ. ಅವ್ರ ಸ್ಕಿನ್ಗೆ ಸೂಟ್ ಆಗುವಂತ ತೈಲನ ಪ್ರತಿನಿತ್ಯ ಅವ್ರು ಹಾಕೊಂಡಿದ್ರೆ ಸಾಕಾಗುತ್ತೆ. ನೋಡೋದಕ್ಕೆ ತುಂಬಾ ಪ್ರೆಸೆಂಟಬಲ್ ಆಗು ಕಾಣಿಸ್ಬೋದು ನಾವು. ಇಲ್ಲಾಂದ್ರೆ ಕೆಲಮೈನ್ ಲೋಷನ್ಸ್ ಅಂತ ಬರುತ್ತೆ. ಯಾವ್ದೋ ಪರ್ಟಿಕ್ಯುಲರ್ ಒಂದು ಬ್ರ್ಯಾಂಡ್ ಅಂತಲ್ಲ, ಸಾಕಷ್ಟು ಮೆಡಿಕೇಟೆಡ್ ಕೆಲಮೈನ್ ಅಂದ್ರೆ ನಥಿಂಗ್ ಬಟ್ ಕೆಮ್ಮಣ್ಣಿನಿಂದ ಮಾಡಿರೋದು. ಸೊ ಕೆಲಮೈನ್ ಲೋಷನ್ಸ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಫೌಂಡೇಶನ್ಸ್ಗಳನ್ನ ನಾವು ಅಪ್ಲೈ ಮಾಡೋ ಬದಲು ಒಳ್ಳೊಳ್ಳೆ ಕೆಲಮೈನ್ ಲೋಷನ್ಸ್ಗಳನ್ನ ಹಚ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟು ಆಗಲ್ಲ, ಫೇರ್ನೆಸ್ಸು ರಿಟೈನ್ ಆಗುತ್ತೆ, ಮಾಯಿಶ್ಚರೈಸರ್ ಆಗುತ್ತೇನೋ ಇಲ್ಲ, ಸನ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ. ಹಾಗೊಂದ್ ವೇಳೆ ಸನ್ ಪ್ರೊಟೆಕ್ಟಿವೇ ಬೇಕು ಅಂತ ಅನ್ನೋದಾದ್ರೆ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಮನೇಲೇನೆ ಸನ್ಸ್ಕ್ರೀನ್ ಸೀರಮ್ ಅನ್ನ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಆಯ್ತಾ? ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಅಂದ್ರೆ ಪ್ರಾಡಕ್ಟ್ ಸೂರ್ಯಕಾಂತಿ ಎಣ್ಣೆ. ಯಾಕೆ ಅಂತಂದ್ರೆ ಒರಿಜಿನಲ್ ಅಂದ್ರೆ ಪ್ಯೂರ್ ಗಾಣದ್ದು ತಗೊಂಡ್ರೆ ಇನ್ನೂ ಒಳ್ಳೇದು. ಸೂರ್ಯಕಾಂತಿ ಎಣ್ಣೆಯಲ್ಲಿ ಹೇರಳವಾಗಿ ವಿಟಮಿನ್ ಡಿ ಇರುತ್ತೆ. ಯಾಕೆ ಅಂದ್ರೆ ಈಗ ಸೂರ್ಯಕಾಂತಿ ಹೂವ ನೋಡಿ, ಸನ್ಫ್ಲವರ್ ಸೂರ್ಯನ್ನೇ ಬೇಸ್ಡ್ ಆಗಿರುತ್ತೆ, ಯಾವ ಕಡೆ ಹೋಗುತ್ತೋ ಆ ಕಡೆ. ಹಾಗಾಗಿ ಅದ್ರದ್ದು ಪೂರ್ತಿ ತಗೊಂಡು ಅದ್ರ ಒಳಗಡೆ ಇಟ್ಕೊಂಡಿರುತ್ತೆ. ಆಯ್ತಾ? ವಿಟಮಿನ್ ಡಿ ಇದು ಬಾಂಬ್ ಶೆಲ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಂದ್ರೆ ಒಂದು 10 ml ಸೂರ್ಯಕಾಂತಿ ಎಣ್ಣೆ ಅನ್ಕುಕ್ಡ್ ಅಂತ ಹೇಳ್ತೀವಿ. ಅಂದ್ರೆ ನಾವೆಲ್ಲ ಕಾಯಿಸಿ ಎಲ್ಲ ತೆಗೆದಾದ್ಮೇಲೆ ಇರುವಂತ ಎಣ್ಣೆ ಅಲ್ಲ, ಫ್ರೆಶ್ ಆಗಿ ಬಿಸಿ ಮಾಡೋಕ್ಕಿಂತ ಮುಂಚಿನ ಸೂರ್ಯಕಾಂತಿ ಎಣ್ಣೆ. ಅದಕ್ಕೆ ಡಬಲ್ ದ ಕ್ವಾಂಟಿಟಿ ಆಫ್ ವಾಟರ್ ಹಾಕ್ಬೇಕು, ಆರ್ ಒ ವಾಟರ್ ಹಾಕಬೇಕು. ಅದನ್ನ ನಾವು ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಅಥವಾ ಸಣ್ಣ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಬೇಕು, ಚೆನ್ನಾಗಿ ರನ್ ಮಾಡಬೇಕು. ಅವಾಗ ಏನಾಗುತ್ತೆ, ಅದು ಒಂದು ಸೀರಮ್ ರೂಪದಲ್ಲಿ ಆಗುತ್ತೆ. ಅಂದ್ರೆ ಸೀರಮ್ ಇಸ್ ನಥಿಂಗ್ ಬಟ್ ಆಯಿಲ್ ಪ್ಲಸ್ ಲಿಕ್ವಿಡ್ ಅನ್ನು ಬ್ಲೆಂಡ್ ಮಾಡಿದಾಗ ಬರುವಂತದ್ದೇ ಸೀರಮ್ ಅಂತ ಹೇಳ್ತೀವಿ. ಸೊ ಈ ತರ ಸೀರಮ್ ನಾವು ಮನೇಲೆ ಮಾಡಿಟ್ಕೊಂಡ್ರೆ ಒಂದು 10 ರಿಂದ 15 ದಿವಸ ಅದನ್ನ ಆರಾಮಾಗಿ ಇಟ್ಕೊಳ್ಬಹುದು, ಒಂದು ಬಾಟಲ್ ಒಳಗೆ ಹಾಕಿಟ್ರೆ. ಸೊ ಅದನ್ನ ನೀವು ಏನಾದ್ರು ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ರೆ ಅದನ್ನ ಅಪ್ಲೈ ಮಾಡ್ಕೊಂಡು ಹೋದ್ರೆ ಸಾಕು. ಇಟ್ ಆಕ್ಟ್ಸ್ ಆಸ್ ಅ ಗ್ಲೋ ಬೂಸ್ಟರ್, ಸೀರಮ್ ಅಪ್ಲಿಕೇಶನ್ ಅಂಡ್ ಸನ್ಸ್ಕ್ರೀನ್. ಸೊ ಯಾವ್ದು ಫ್ಯಾನ್ಸಿಯಾಗಿ ಬೇಕಾಗದೇ ಇಲ್ಲ. ಸೊ ಅದನ್ನ ಬೇಕಾದ್ರೆ ನೀವು ನೀರಿಗೆ ಸ್ವಲ್ಪ ಇದ್ರದ್ದು ಪಾರಿಜಾತ ಹೂವು, ಮಲ್ಲಿಗೆ ಅಥವಾ ಸಂಪಿಗೆನ ಹಾಕಿ ಬಿಸಿ ಮಾಡಿ ಅದನ್ನ ಫಿಲ್ಟರ್ ಮಾಡ್ಕೊಂಡು, ಇವಾಗ ಈ ಪ್ರೋಸೆಸ್ ಏನ್ ಹೇಳಿದ್ನಲ್ಲ ಬ್ಲೆಂಡಿಂಗ್, ಅದಕ್ಕೆ ಮಾಡಿ ಇಟ್ಕೊಂಡ್ರೆ ಅಂತೂ ಒಂದು ಒಳ್ಳೆ ಅರೋಮ್ಯಾಟಿಕ್ ಆಗಿರುವಂತ ಸೀರಮ್ ನೀವು ಮನೆಯಲ್ಲೇ ತಯಾರಿಸ್ಕೊಂಡಂಗಾಗತ್ತೆ. ಯಾವ ಪರ್ಫ್ಯೂಮು ಬೇಕಾಗಿರಲ್ಲ, ಜಸ್ಟ್ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ಹೋದ್ರೆ ಸಾಕು, ಇಡೀ ದಿನ ಫ್ರೆಶ್ ಆಗಿರುತ್ತೆ. ಸೊ ಆ ತರದೆಲ್ಲ ಮನೇಲಿ ತುಂಬಾ ತರದ ಟೆಕ್ನಿಕ್ಗಳನ್ನ ಮಾಡ್ಕೊಳ್ತಾ ಬರ್ಬೋದು. ಮ್ಯಾಮ್, ಈಗ ಮದುವೆ ಸೀಸನ್ ಶುರು ಆಗಿದೆ. ಏಪ್ರಿಲ್ ಮೇ ಅಂದ ತಕ್ಷಣ ಮದುವೆ ಸೀಸನ್ ಶುರು ಆಗ್ಬಿಡುತ್ತೆ. ಎಲ್ಲಾ ಮದುವೆ ಆಗುವಂತ ಹೆಣ್ಮಕ್ಳು 3 ತಿಂಗಳಿಗಿಂತ ಮುಂಚೆ ಸ್ಕಿನ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಮಕ್ಕಳು ಏನ್ ಮಾಡ್ಕೋಬೇಕು ಅನ್ನೋಂತ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಎಸ್ಪೆಷಲಿ ಈಗ ಪಾರ್ಲರ್ ಗಳಿಗೆ ಹೋಗು, ಆ ಫೇಶಿಯಲ್ ಮಾಡು, ಈ ಟ್ರೀಟ್ಮೆಂಟ್ ತಗೋ, ಇದೆಲ್ಲ ಇದ್ದೇ ಇರುತ್ತೆ. ಸೊ ಈಗ ಮದುಮಕ್ಕಳಿಗೆ, ಈ ಮದುವೆ ಆಗೋದಕ್ಕೆ ಹೊರಟಿರುವಂತಹ ಮದುಮಗಳು ಯಾವ ರೀತಿಯ ರುಟೀನ್ ನ ಮಾಡಬಹುದು ಅಂತ ಹೇಳಿ, ಮನೆಯಲ್ಲೇ ಇರುವಂತ ಆಯುರ್ವೇದಿಕ್ ರುಟೀನ್. ದಟ್ಸ್ ಗುಡ್. ಯಾಕಂದ್ರೆ ಮದುವೆ ಅನ್ನೋದು ಒಂದು ದಿವಸ ಆದ್ರೂ ಅದಕ್ಕೆ ಪ್ರಿಪ್ರೇಷನ್ ತುಂಬಾ ದಿವಸದಿಂದ ಮಾಡಿರ್ತಾರೆ. ಒಂದು ಗಂಡು ಹುಡ್ಕೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರಿಪ್ರೇಷನ್ಸ್ ನಾವು ಲೈಫಿನ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಟ್ಸ್ ಅ ಬಿಗ್ ಡೇ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೆ ಎಷ್ಟೊಂದು ಪ್ರಿಪ್ರೇಷನ್ ಮಾಡಿರ್ತಾರೆ. ಅದ್ರ ಜೊತೆ ಸ್ಕಿನ್ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಏನೋ ಬಿಡು, ನಾನು ಅವತ್ತು ಮೇಕಪ್ ಮಾಡಿಸ್ಕೊಂಡು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು ಭ್ರಮೇಲಿ ಇರಬಾರ್ದು. ಮೇಕಪ್ ಇಸ್ ಜಸ್ಟ್ ಅ ಕಾಸ್ಮೆಟಿಕ್ ಪ್ರೊಸೀಜರ್ ಅಷ್ಟೇನೆ. ನಾವು ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾಗ ಕಾನ್ಫಿಡೆನ್ಸ್ ಹೈ ಆಗುತ್ತೆ. ಮೇಕಪ್ ಇಲ್ಲದೆ ಇದ್ರು ಬಿಡಪ್ಪ ನಾನು ಚೆನ್ನಾಗಿದ್ದೀನಿ, ಅಥವಾ ಕಡಿಮೆ ಮೇಕಪ್ ಮಾಡಿದ್ರು ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೆ ಒಂದು 3 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ 3 months ಅದ್ರದ್ದು ಸಿಟ್ಟಿಂಗ್ಸ್ ತಗೊಳ್ಬೇಕು ಅನ್ನೋ ಅಗತ್ಯ ಏನು ಇರೋದಿಲ್ಲ. ಸೊ ಫಸ್ಟ್ ನಾವು ಎಪಿಡರ್ಮಿಸ್, ಡರ್ಮಿಸ್ ಅಂಡ್ ಹೈಪೋಡರ್ಮಿಸ್ ಅಂತ ಏನ್ ಸ್ಕಿನ್ ಅಲ್ಲಿ ಇರೋ ಲೇಯರ್ಸ್ ಇರುತ್ತೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ರಿಪೇರಿ ಮಾಡ್ತಾ ಬರ್ತೀವಿ ಬ್ರೈಡಲ್ ಪ್ಯಾಕೇಜಸ್ ಅಲ್ಲಿ. ಯಾಕಂದ್ರೆ ಬ್ರೈಡಲ್ ಗ್ಲೋ ಅನ್ನೋದೇ ಹಾಗೆ ಅಲ್ವಾ. ಎಲ್ಲ ಇವಾಗ ಒಂದು 10,000 ಜನ ಮದುವೆಗೆ ಬಂದಿದ್ದಾರೆ ಅಂದ್ರೆ ಎಲ್ಲರಿಗಿಂತ ಬ್ರೈಡ್ ಎದ್ದು ಕಾಣಿಸ್ಬೇಕು. ಸೊ ಹಾಗಾಗಿ ಅವ್ರ ಸ್ಕಿನ್ ಕೂಡ ಚೆನ್ನಾಗಾಗ್ಬೇಕು. ಇದಕ್ಕೆ ಫಸ್ಟ್ ರುಟೀನ್ ಬರೀ ಬ್ರೈಡ್ ಅಂತಲ್ಲ, ನಾವು ನೋಡ್ತಾ ಇರೋಂಥ ಎಲ್ಲಾ ವೀಕ್ಷಕರಿಗೂ ಹೇಳೋದಿಷ್ಟೇನೆ, ಎಲ್ಲದಕ್ಕಿಂತ ಫಸ್ಟ್ ಜಲತತ್ವ ಅಂತ ಹೇಳ್ತೀವಿ. ನೀರನ್ನ ಚೆನ್ನಾಗಿ
ಕುಡಿಬೇಕು. ಅಂದ್ರೆ ಬಾಡಿಲಿ ನಮ್ದು 73% ಇರೋದೇ ವಾಟರ್, ಅಂದ್ರೆ ಬ್ಲಡ್ ಇಂದ ಹಿಡಿದು ಎಲ್ಲ ಸೇರಿದ್ರೆ ಲಿಕ್ವಿಡ್ ಪರ್ಸೆಂಟೇಜ್ ಬಂದು 73% ಇರುತ್ತೆ. ಸೊ ಅದನ್ನ ಬೂಸ್ಟ್ ಮಾಡೋದೇ ನೀರು. ಸೊ ನೀರು ಚೆನ್ನಾಗಿ ಕುಡಿಬೇಕು. ಬ್ರೈಡ್ ಕೂಡ ತುಂಬಾ ಜಾಸ್ತಿ ಚೆನ್ನಾಗಿ ನೀರು ಅಥವಾ ಲಿಕ್ವಿಡ್ ಎಳ್ನೀರು, ಮಜ್ಜಿಗೆ ಆ ತರದನ್ನ ಕುಡಿಯೋದಕ್ಕೆ ನಾವು ಬ್ರೈಡಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ನನ್ನ ಪಾರ್ಲರ್ ಅಲ್ಲಿ ನಾನು ತುಂಬಾ ಹಿಂದೆ, ಅಂದ್ರೆ ಸುಮಾರು ಒಂದು 20 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ವಿ ಇದು ಬ್ರೈಡಲ್ ಕೌನ್ಸಿಲಿಂಗ್ ಅಂತ. ಇತ್ತೀಚೆಗೆ ಅದು ಟ್ರೆಂಡ್ ಆಗ್ತಾ ಇದೆ, ಬಟ್ ನಾನು ಅದನ್ನ 20 ವರ್ಷದ ಹಿಂದೆಯಿಂದನೂ ಮಾಡ್ತಾ ಇದೀವಿ. ಕೂರ್ಸಿ ಅವ್ರಿಗೆ ಬರೀ ಮೇಕಪ್ ಎಜುಕೇಟ್ ಮಾಡೋದು ಮಾತ್ರನೇ ಅಲ್ಲ, ಕೂರಿಸ್ಕೊಂಡು ಅವ್ರಿಗೆ ನೋಡಿ ಈ ಥರ ಮದುವೆ ಹತ್ರ ಬಂದಾಗ ಗಡಿಬಿಡಿ ಇರುತ್ತೆ, ಹರಿಬರಿ ಇರುತ್ತೆ, ಫುಡ್ ಹ್ಯಾಬಿಟ್ಸ್ ಸರಿ ಇರಲ್ಲ, ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೋಬೇಕು. ನೀರನ್ನ ಚೆನ್ನಾಗಿ ಕುಡೀರಿ, ಅವಾಗ ಆಟೋಮೆಟಿಕ್ಕಾಗಿ ಗ್ಲೋ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿರ್ತೀವಿ. ಮತ್ತೆ ಲೈಫ್ ಸ್ಟೈಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದ್ರೆ ಟೈಮ್ ಇಲ್ಲ ಅಂತ ಎಕ್ಸರ್ಸೈಸ್ ಮಾಡಲ್ಲ, ಏನು ಮಾಡಲ್ಲ, ಮದುವೆ ದಿವಸ ನೋಡಿ ಒಂದ್ ಸ್ವಲ್ಪ ತಿಳ್ಕೊಂಡ ತಕ್ಷಣ ಸುಸ್ತಾಗ್ತದೆ, ಸಾಕು. ಸೊ ಲೈಫ್ ಸ್ಟೈಲ್ ಅಂದ್ರೆ ಅಟ್ಲೀಸ್ಟ್ 45 ಮಿನಿಟ್ಸ್ ಆಫ್ ಎಕ್ಸರ್ಸೈಸ್ ಮಾಡಬೇಕು ಅಂತ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಅಂಡ್ ಮೆಂಟಲಿ ಸರಿ ಇರಬೇಕು. ಅಂದ್ರೆ ಇವಾಗ ನಾನೊಂದು ಮದುವೆ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ತಂದೆ ತಾಯಿ ಮನೇಲಿ ಕಂಫರ್ಟ್ ಝೋನ್ ಬಿಟ್ಟು ನಾವು ಅತ್ತೆ ಮನೆಗೆ ಹೋಗ್ತಿರ್ತೀವಿ. ಸೊ ಮೆಂಟಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ನನ್ನ ಈ ರಿಲೇಶನ್ಶಿಪ್ ನನ್ನ ಲೈಫ್ ಟೈಮ್ ಅಲ್ಲಿ ನಾನು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಮ ಪಾರ್ಲರ್ ಅಲ್ಲಿ ಅದನ್ನ ಮಾಡ್ತಾ ಇದೀವಿ. ಸೊ ನಾವು ಹೆಣ್ಮಕ್ಳು ಹೇಗೆ ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರಲ್ಲ, ಸೊ ಹಂಗೆ ಕ್ಷಮೆಯಾದರಿತ್ರಿಯಾಗಿ ಹೇಗಿರ್ಬೇಕು, ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ ಹೇಗೆಲ್ಲ ಮಾಡ್ಬೇಕು ಅನ್ನೋದು ಮೆಂಟಲಿ ಅದು 3 ತಿಂಗಳಿಂದಾನೇ ಪ್ರಿಪೇರ್ ಆಗ್ತಾ ಬರಬೇಕು. ಇದೆಲ್ಲ ಪಕ್ಕಕ್ಕಿಟ್ರೆ ಬ್ಯೂಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಅವರು ಯಾವುದೋ ಒಂದು ಫ್ಯಾನ್ಸಿ ಫೇಶಿಯಲ್ಗಳನ್ನ ಮಾಡಿಸ್ಕೊಳ್ಳೋದಕ್ಕಿಂತ ಇತ್ತೀಚೆಗೆ ಸ್ಕಿನ್ ಪಾಲಿಶಿಂಗ್ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ತುಂಬಾ ಟ್ರೆಂಡ್ ಅಲ್ಲಿ ಇರುತ್ತೆ. ಸೊ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್ ದನ್ ಫೇಶಿಯಲ್ ಅಂದ್ರೆ ಯಾವುದೋ ಒಂದು ಕಿಟ್ ತಗೊಂಡು ರೂಟೀನ್ ಫೇಶಿಯಲ್ಗಳನ್ನ ಮಾಡಿಸ್ಕೊಳ್ಳೋದಕ್ಕಿಂತ ಸ್ಕಿನ್ ಪಾಲಿಶಿಂಗ್ ಟ್ರೀಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೀ ಫೇಶಿಯಲ್ ಪ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರ ಸ್ಕಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ಪ್ರೀ ಫೇಶಿಯಲ್ ಪ್ಯಾಕ್ ಅಂದ್ರೆ ಕ್ಲೈಮ್ಯಾಕ್ಸ್ ಫಸ್ಟೇ ಹಾಕ್ಬಿಟ್ಟಿರ್ತೀವಿ. ಸೊ ಪ್ರೀ ಫೇಶಿಯಲ್ ಪ್ಯಾಕ್ ಇಂದ ಹಿಡಿದು ಡಿವೈನ್ ಥೆರಪಿ ಮಾಡ್ಕೊಂಡು ಮೈಂಡನ್ನು ಸೂದಿಂಗ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅದರಲ್ಲಿ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಸಾಜ್ ಇರುತ್ತೆ. ಮಸಾಜ್ ಮಾಡಿ ಪೋಸ್ಟ್ ಫೇಶಿಯಲ್ ಪ್ಯಾಕ್ ಅಲ್ಲಿ ನಾವೇನ್ ಮಾಡ್ತೀವಿ ಬ್ರೈಡಲ್ ಗ್ಲೋ ಫೇಶಿಯಲ್ ಅಂತ ಮಾಡ್ತೀವಿ. ಸೊ ಆ ಫೇಶಿಯಲ್ ಪ್ಯಾಕ್ಗಳನ್ನೆಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಸ್ಕಿನ್ ಎನ್ಹಾನ್ಸ್ ಆಗುತ್ತೆ. ಅಂದ್ರೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಸೀಕ್ರೆಟ್ ಅಗೇನ್ ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ. ಇದರಲ್ಲಿ 9 ಥರದ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿರ್ತೀವಿ. ಇದನ್ನ ನವರತ್ನ ಫೇಶಿಯಲ್ ಅಂತ ಹೇಳ್ತೀವಿ. ನವರತ್ನ ಅಂದ್ರೆ ರತ್ನಗಳಲ್ಲ, 9 ರೀತಿಯ ಡ್ರೈ ಫ್ರೂಟ್ಸ್. ಫಾರ್ ಎಕ್ಸಾಂಪಲ್ ಇದರಲ್ಲಿ ಗಸಗಸೆ, ಆಮೇಲೆ ಬಾದಾಮಿ, ಪಿಸ್ತಾ, ಆಮೇಲೆ ಇದು ಪೈನ್ ನಟ್ಸ್ ಅಂತ ಹೇಳ್ತೀವಿ. ಸೊ ಹಾಗೆ ಎಲ್ಲ ರೀತಿಯ ನಟ್ಸ್ಗಳು, ಕ್ಯಾಶುನ ಹಾಕಿರ್ತೀವಿ ಅದ್ರೊಳಗಡೆ, ಮತ್ತೆ ವಾಲ್ನಟ್ ಹಾಕಿರ್ತೀವಿ, ಮತ್ತೆ ಇದ್ರದ್ದು ಸ್ಯಾಫ್ರನ್ ಕೂಡ ಹಾಕಿರ್ತೀವಿ. ಸೊ ಇದನ್ನೆಲ್ಲ ಹಾಕಿ ರಾತ್ರಿ ಇಡೀ ಹಾಲಲ್ಲಿ ಸೋಕ್ ಮಾಡಿ ಅದನ್ನ ಗ್ರೈಂಡ್ ಮಾಡಿರ್ತೀವಿ. ಸೊ ಆ ಗ್ರೈಂಡ್ ಮಾಡಿರೋಂಥ ನವರತ್ನ ಫೇಸ್ ಪ್ಯಾಕ್ ನ ಫೈನಲ್ ಪ್ಯಾಕ್ ಅಂತ ನಾವು ಹಾಕ್ತೀವಿ. ಅದೇನ್ ಮಾಡುತ್ತೆ ಅಂದ್ರೆ ಸ್ಕಿನ್ ಅಲ್ಲಿ ಕೊಲಾಜನ್ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡುತ್ತೆ, ವೈಟ್ ಟೈಟ್ ಅಂಡ್ ಬ್ರೈಟ್ ಮಾಡಿರುತ್ತೆ. ಸೊ 3 months ಕಂಟಿನ್ಯೂಸ್ ಆಗಿ ಇದನ್ನ ಮಂತ್ಲಿ ಒನ್ಸ್ ತರ ಅಷ್ಟೇನೆ, ಪ್ರತಿದಿನ ಅಲ್ಲ, ಮಂತ್ಲಿ ಒನ್ಸ್ ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವ್ರ ಸ್ಕಿನ್ ತುಂಬಾ ಬ್ರೈಟ್ ಆಗಿರುತ್ತೆ. ಹಾಗಾಗಿ ಲಾಂಗ್ ಲಾಸ್ಟಿಂಗ್ ಗ್ಲೋ ಇರುತ್ತೆ. ಮೇಕಪ್ ಅಲ್ಲಿ ತುಂಬಾ ಕವರ್ ಮಾಡ್ಬೇಕಂತ ಏನಿರಲ್ಲ, ನ್ಯಾಚುರಲಿ ಅವರು ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇರ್ತಾರೆ. ಇದು ಗ್ರೂಮ್ಗೂ ಕೂಡ ಅಪ್ಲಿಕೇಬಲ್. ಯಾಕಂದ್ರೆ ಹುಡುಗಿ ಮಾತ್ರ ಚೆನ್ನಾಗಿ ಕಾಣಿಸ್ಲಿ, ನಮ್ದು ಹೇಗ ನಡೆಯುತ್ತೆ ಅಂತ ಅನ್ಕೊಳ್ಳೋದಕ್ಕಿಂತ ಚೆನ್ನಾಗಿ ನೀರು ಕುಡಿಲಿ, ಮತ್ತೆ ಒಂದು ಒಳ್ಳೆ ಯಾವ್ದಾದ್ರು ಬ್ಯೂಟಿ ಥೆರಪಿಸ್ಟ್ ಅಂದ್ರೆ ಅವ್ರ ಹತ್ರ ಹೋಗಿ ಅಥವಾ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಹತ್ರ ಹೋಗಿ ಅವ್ರು ಏನ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳೋದು ಬೆಟರ್. ಅಫ್ಕೋರ್ಸ್ ನಮ್ಮ ಪಾರ್ಲರ್ ಅಲ್ಲಿ ನಾವು ಓನ್ಲಿ ಲೇಡೀಸ್ ಪಾರ್ಲರ್ ಆಗಿರೋದ್ರಿಂದ ನಾವು ಬರೀ ಗ್ರೂಮ್ ಅಂದ್ರೆ ಬ್ರೈಡ್ಗಷ್ಟೇ ಮಾಡ್ತೀವಿ. ನಾನು ಆ ಬ್ರೈಡ್ಗೆ ಏನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಹೊರಗಡೆ ಈ ಸರ್ವಿಸ್ ಸಿಗಲ್ವಲ್ಲ ಗ್ರೂಮ್ಗೆ, ಹಾಗಾಗಿ ಆ ಪ್ಯಾಕ್ ನ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಟು ಕಳ್ಸಿಬಿಟ್ಟಿರ್ತೀನಿ. ಸೊ ಗ್ರೂಮ್ಗೆ ಕೂಡ ಈ ಪ್ಯಾಕ್ ನ ಹೋಗಿ ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡ್ಕೊಳಕ್ ಹೇಳಿ, ಅವಾಗ ಅವ್ರು ಕೂಡ ಚೆನ್ನಾಗಿ ಅಂದ್ರೆ ಕಾಣಿಸ್ತಾರೆ, ಮ್ಯಾಚ್ ಚೆನ್ನಾಗಿ ಆಗ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಕೊಟ್ಟು ಕಳ್ಸಿರ್ತೀನಿ. ಸೊ ಬ್ರೈಡ್ ಅಂಡ್ ಗ್ರೂಮ್ ಇಬ್ರು ಬ್ರೈಟ್ ಆಗಿ ಕಾಣಿಸುವಂತ ಒಂದು ಸೀಕ್ರೆಟ್ ಫಾರ್ಮುಲಾ. ಹೀಗೆ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ನ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಮ್ಯಾಮ್ ಯೂಶುವಲಿ ಈಗ ಸ್ಕಿನ್ ಬ್ರೈಟ್ನಿಂಗ್ ಅನ್ನೋದು ತುಂಬಾ ಜನಕ್ಕೆ ಅದೊಂದು ಇಂಟ್ರೆಸ್ಟಿಂಗ್ ಇದಾಗಿದೆ. ಎಲ್ರಿಗೂ ಕೂಡ ಸ್ಕಿನ್ ಬ್ರೈಟ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋ ತರ ಇದ್ ಮಾಡ್ತಾರೆ. ಸೊ ನನ್ಗನ್ಸುತ್ತೆ ಈಗ ಅವರವರ ಸ್ಕಿನ್ ನೇಚರ್, ಅವ್ರ ಬೈ ಬರ್ತ್, ಅವರ DNA ನಲ್ಲಿ ಏನ್ ಬಂದಿದೆ ಅದೇ ಮೇಂಟೈನ್ ಆಗ್ಬೇಕು ನಿಜ. ಅಂದ್ರೆ ಕೆಲವ್ರಿಗೆ ಇರುತ್ತೆ ನಾನ್ ಬೆಳ್ಳಗ್ ಕಾಣಿಸ್ಬೇಕು ಅಂತಿರುತ್ತೆ, ಇನ್ ಕೆಲವ್ರಿಗೆ ಈಗಂತೂ ಟ್ರೆಂಡ್ ಆಗಿದೆ ತುಂಬಾ ಬೆಳಗಿರೋರು ನಾನ್ ಡಸ್ಕಿ ಕಾಣಿಸ್ಬೇಕು ಅಂತ ಅದ್ರ ಹಿಂದೆ ಹೋಗ್ತಾ ಇದಾರೆ. ಸೊ ಈ ಇದ್ರಲ್ಲಿ ಈ ಸ್ಕಿನ್ ಬ್ರೈಟ್ನಿಂಗ್ ಆಗ್ಬೇಕು ಅಂತ ಅನ್ಕೊಳ್ಳೋರಿಗೆ ನೀವು ನ್ಯಾಚುರಲ್ ಆಗಿ ಏನು ಸಜೆಸ್ಟ್ ಮಾಡ್ತೀರಿ ಅಂತ? ಫಸ್ಟ್ ಆಫ್ ಆಲ್
ಅದೇ ವಾಟರ್ ಇಂಟೇಕ್ ಇಂಪಾರ್ಟೆಂಟು, ವಾಟರ್ ಔಟ್ಪುಟ್ ಅಂತಂದರೆ ಸ್ವೆಟ್ ಆಗಿ, ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ 45 ಮಿನಿಟ್ಸ್ ಇನ್ ಎ ಡೇ ಅಟ್ಲೀಸ್ಟ್ ವರ್ಕೌಟ್ ಮಾಡಿ ಯಾರು ಚೆನ್ನಾಗಿ ಸ್ವೆಟ್ ಔಟ್ ಆಗ್ತಾರೋ, ಈವನ್ ಇನ್ ದ ವಿಂಟರ್ ಚಳಿಗಾಲದಲ್ಲೂ ನಾವು ಸ್ವೆಟ್ ಆಗೋಷ್ಟು, ಅಂದರೆ ಮೂಗ್ ಮೇಲೆ ಹಣ್ಣು ಮೇಲೆ ಸ್ವೆಟ್ ಆಗೋಷ್ಟು ವರ್ಕೌಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾವು ಗ್ಲೋ ಎನ್ಹಾನ್ಸ್ ಆಗೇ ಆಗುತ್ತೆ. ಅದು ನಮ್ಮ ಲೈಫ್ ಸ್ಟೈಲಿನ ಮೇನ್. ಇದು ಫುಡ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಯಾವುದೋ ಜಂಕ್ ಫುಡ್ ತಿನ್ಬಿಟ್ಟು ನಾನು ಏನೇನೋ ಅಂದರೆ ಡಯಟ್ ಸರಿಯಾಗಿ ಮಾಡ್ದಿರಾ ಗ್ಲೋ ಬರಬೇಕು ಅಂದರೆ ಅದು ಕೂಡ ವರ್ಕೌಟ್ ಆಗೋದೇ ಇಲ್ಲ. ಆ್ಯಂಡ್ ಮೇಯ್ನಾಗಿ ಪಾಸಿಟಿವ್ ಥಿಂಕಿಂಗ್. ಸೊ ಯಾರೆಲ್ಲ ಪಾಸಿಟಿವ್ ಥಿಂಕಿಂಗ್ ಇರ್ತಾರೆ ಅವ್ರು ಆಟೋಮೆಟಿಕ್ಕಾಗಿ ಬ್ರೈಟಾಗಿ ಕಾಣಿಸ್ತಾರೆ. ಇದೆಲ್ಲ ಮ್ಯಾಟರ್ ಆಗುತ್ತೆ. ಇದೆಲ್ಲದಕ್ಕಿಂತ ಒಂದು ಭಯಾನಕವಾಗಿರುವಂಥ ಸತ್ಯ ಹೇಳ್ತೀನಿ. ಈಗ ನೀವು ಹೇಳಿದ್ರಲ್ಲ ಬ್ರೈಟ್ನಿಂಗು ಗೋಸ್ಕರ ಏನೇನೋ ಎಲ್ಲ ಮಾಡ್ತಾ ಇದಾರೆ ಅಂತ, ಯು ಬಿಲೀವ್ ಇಟ್ ಆರ್ ನಾಟ್, ಪಾರ್ಲರ್ಗಳಲ್ಲಿ IV ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ರೈಟ್ನಿಂಗ್, ಗ್ಲೋ ಬೂಸ್ಟಿಂಗ್, ಕೊಲಾಜನ್ ಬೂಸ್ಟಿಂಗ್ ಅಂತೆಲ್ಲ ಹೇಳ್ಬಿಟ್ಟು IVಗಳನ್ನ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ಡ್ರಿಪ್ಸ್ ತರ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇಟ್ ಈಸ್ ಟೋಟಲಿ ಇಲ್ಲೀಗಲ್. ಇದನ್ನ ಮಾಡೋದು ತಪ್ಪು, ಮಾಡಿಸ್ಕೊಳ್ಳೋದು ತಪ್ಪು. ನಿಮ್ಮ ಶೋ ಮೂಲಕ ನಾನು ಇದೊಂದು ಅವೇರ್ನೆಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದು ಯಾರು ಓಪನ್ ಆಗಿ ಹೇಳ್ತಾ ಇಲ್ಲ. ಒಳಗೊಳಗೇನೆ ನೀವು ಫೇಶಿಯಲ್ ಜೊತೆಗೆ ಇದನ್ನ ಮಾಡಿಸ್ಕೊಂಡ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಒಂದು ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಕಿಡ್ ಒಬ್ಳು ಅದನ್ನ ನಾನು ಮೇಕಪ್ ಮಾಡಿಸ್ಕೊಳ್ಳುವಾಗ ನಾನು ಈ ಥರ IV ಹಾಕಿಸ್ಕೊಳ್ತೀನಿ, ಹಾಗಾಗಿ ನನ್ನ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ವಿಡಿಯೋ ವೈರಲ್ ಆಗೋಯ್ತು. ಹಾಗಾಗಿ ಸಣ್ಣ ಪುಟ್ಟ ಪಾರ್ಲರ್ಗಳಿಂದ ಹಿಡಿದು ಪ್ರತಿಯೊಂದು ತುಂಬ ಪಾರ್ಲರ್ಗಳಲ್ಲಿ ಇದನ್ನ IV ಹಾಕ್ತಾ ಇದ್ದಾರೆ. ಮತ್ತು ಇದನ್ನ ಹಾಕೋದಕ್ಕೆ ನಮ್ಗೆ ಯಾವ ರೈಟ್ಸು ಇರಲ್ಲ. ಈಗ ನಾವು ಇಷ್ಟೇ ರಿಸರ್ಚ್ ಮಾಡಿರ್ಬೋದು, PhDಗೆ ಟ್ರೈ ಮಾಡ್ತಾ ಇರ್ಬೋದು, ಅವಾರ್ಡ್ಗಳು ತೊಗೊಂಡಿರ್ಬೋದು, ಬಟ್ ವಿ ಡೋಂಟ್ ಹ್ಯಾವ್ ರೈಟ್ಸ್ ಟು ಅಂದ್ರೆ IV ಎಲ್ಲ ಹಾಕೋದಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಇಟ್ಸ್ ಮೆಡಿಕಲಿ ರಾಂಗ್ ಆಕ್ಚುಲಿ. ಆಯ್ತಾ, ಯಾರು ನೋಡಲ್ಲ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾರ್ಲರ್ಗಳಲ್ಲಿ ಏನೇನೋ ಸರ್ವಿಸ್ಗಳು ಮಾಡ್ತಾರೆ, ಇಂಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಸೊ ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಗಳನ್ನ ಡರ್ಮಟಾಲಜಿಸ್ಟ್ಗಳೇ ಯೂಸ್ ಮಾಡಕ್ಕೆ 2 ಸತಿ ಯೋಚನೆ ಮಾಡ್ತಾರೆ. ಆಯ್ತಾ, ಅವ್ರು ಅಷ್ಟೆಲ್ಲ ಓದೋದು ಯಾತಕ್ಕೆ? ಡರ್ಮಟಾಲಜಿನ ಓದಿ ಅವ್ರು ಅಷ್ಟೆಲ್ಲ ಮಾಸ್ಟರ್ಸ್ ಮಾಡ್ಕೊಳ್ಳೋದು ಯಾತಕ್ಕೆ? ಏನು ಓದಿಲ್ಲ, 10th ಫೇಲ್ ಆಗಿರೋಂಥವ್ರು ಕೂಡ ನನ್ನ ಕಣ್ಮುಂದೆನೇ ಇವಾಗ ಎಷ್ಟೋ ಜನ ಪಾರ್ಲರ್ಗಳಲ್ಲಿ IV ಹಾಕ್ತಾರೆ. ಸೊ ಇದನ್ನೆಲ್ಲ ಗ್ಲೋ ಹಿಂದ್ಗಡೆ ಅಥವಾ ನಾನು ಚೆನ್ನಾಗಿ ಕಾಣಿಸ್ಬೇಕು, ಬ್ರೈಟ್ನಿಂಗ್ ಕಾಣಿಸ್ಬೇಕು ಅನ್ನೋದ್ರ ಹಿಂದ್ಗಡೆ ಬಿದ್ದು ಹೆಲ್ತ್ ವಿಷಯದಲ್ಲಿ ಯಾರು ಹಾಳು ಮಾಡ್ಕೊಳ್ಬಾರ್ದು, ಕೆಮಿಕಲ್ಗಳನ್ನ ಮಾಡ್ಕೊಳ್ಳೇಬಾರ್ದು. ಈ ಥರ ಮೆಡಿಕಲಿ ಪ್ರೂವ್ ಆಗದೆ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ ಪಾರ್ಲರಲ್ಲೂ ಯೂಸ್ ಮಾಡೋದು ನಿಷಿದ್ಧ. ಮಾಡಬಾರ್ದು, ಮಾಡಿಸ್ಕೊಳ್ಳಬಾರ್ದು. ಅದೊಂದು 2 ಅವೇರ್ನೆಸ್ ಇರಬೇಕು. ಈಗ ಮಾಡಿಸ್ಕೊಳ್ಳೋರೆ ಜಾಗೃತರಾಗ್ಬಿಟ್ರೆ ಸೊ ಅವರು ಸ್ಟಾಪ್ ಮಾಡ್ತಾರೆ. ಸೊ ಹಂಗೇನಾದ್ರೂ ನಾವು ಒಂದ್ ವೇಳೆ ಬ್ರೈಟ್ ಆಗಿ ಕಾಣಿಸ್ಕೊಳ್ಬೇಕು ಅಂದ್ರೆ ಅದೇ ನಮ್ಮ ಲೈಫ್ ಸ್ಟೈಲ್ನೆಲ್ಲ ಸರಿಗೆ ಇಟ್ಕೊಳ್ಬೇಕು. ಮತ್ತೆ ಒಂದು ರಿಜಿಮ್ ಅಂದ್ರೆ ಪ್ರತಿನಿತ್ಯ ನಾವು ಸ್ಕಿನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಂದು ರಿಜಿಮ್ ಫಾಲೋ ಮಾಡ್ಬೇಕು. ಅದೇ ನೀವು ಹೇಳ್ದಾಗೆ ಒಂದು ಒಳ್ಳೆ ಮೆಡಿಕೇಟೆಡ್ ಮಾಯಿಶ್ಚರೈಸರ್, ಯಾರೋ ಇನ್ಫ್ಲುಯೆನ್ಸರ್ ಹೇಳಿದ್ದಲ್ಲ, ಒಂದು ಬ್ಯೂಟಿ ಕನ್ಸಲ್ಟೆಂಟ್ ಹತ್ರ ಹೋಗಿ ಯಾವುದು ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ಒಂದು ಮಾಯಿಶ್ಚರೈಸರ್ ಹಚ್ಚೋದು, ಅಥವಾ ಒಂದು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳುವಂಥದ್ದು. ಮತ್ತು ಪ್ರತಿ ತಿಂಗಳು ಒಂದ್ಸತಿ ಫೇಶಿಯಲ್ಗಳನ್ನ ಅಂದರೆ ಸ್ಕಿನ್ ಪಾಲಿಶಿಂಗ್ ಫೇಶಿಯಲ್ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ಫೇಶಿಯಲ್ಗಳನ್ನ ಮಾಡಿಸೋಂಥದ್ರಿಂದ ಅಫ್ಕೋರ್ಸ್ ಬ್ರೈಟ್ ಆಗೇ ಆಗ್ತಾರೆ. ಮತ್ತು ಇವಾಗ ಮನೇಲೂ ಅವ್ರು ಫಾಲೋ ಮಾಡ್ತಾ ಬರಬೇಕು, ಸಣ್ಣ ಸಣ್ಣ ರೂಟೀನ್ಗಳನ್ನ ಫಾಲೋ ಮಾಡಬೇಕು. ಸಾಯಂಕಾಲ ಎಷ್ಟೇ ಸುಸ್ತಾಗಿ ಮನೆಗೆ ಬಂದಿರಲಿ ಅಥವಾ ಎಷ್ಟೇ ಮೇಕಪ್ ಹಾಕಿರಲಿ ಅದನ್ನು ತೆಗೆಯೋದು ಕೂಡ ಇಂಪಾರ್ಟೆಂಟ್. ತೆಗೆಯೋದಕ್ಕೋಸ್ಕರ ಮತ್ತೆ ಕೆಮಿಕಲ್ ಓರಿಯೆಂಟೆಡ್ ಹಚ್ಚಬಾರ್ದು. ಮನೇಲೆ ಸಿಗುವಂತ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಕೊಡೋದ್ರಿಂದ ಅಥವಾ ಹಾಲಿನ ಕೆನೆನ, ಯೂಶಲಿ ಹಾಲಿನ ಕೆನೆ ಯೂಸೇ ಮಾಡಲ್ಲ. ಆ ಹಾಲಿನ ಕೆನೆಗಿಂತ ಒಳ್ಳೆ ಕ್ಲೆನ್ಸರ್ ಇಲ್ವೇ ಇಲ್ಲ. ಹಾಲಿನ ಕೆನೆಯಿಂದ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಮೇಕಪ್ ಹಾಕಿರ್ಲಿ ಹಾಕ್ತಿರ್ಲಿ, ಹೊರಗಡೆ ಹೋಗಿ ಬರ್ತಿದೀವಿ ಅಂದ್ರೆ ಕಾರ್ಬನ್ ಕಲೆಕ್ಟ್ ಆಗೇ ಆಗಿರುತ್ತೆ. ಸೊ ಹಾಲಿನ ಕೆನೆಯಲ್ಲಿ ರಾತ್ರಿ ಒಂದ್ಸತಿ ಮಸಾಜ್ ಕೊಟ್ಟು ಹಗೂರವಾಗಿ ವಾಶ್ ಮಾಡ್ಬಿಡ್ಬೇಕು. ಫುಲ್ ತೆಗಿಬಾರ್ದು, ಜಸ್ಟ್ ಲೈಟ್ ರಿನ್ಸ್ ಅಂತ ಹೇಳ್ತೀವಿ, ಹಂಗೆ ಮಾಡಿ ಬಿಟ್ಬಿಟ್ರೆ ಸಾಕು. ರಾತ್ರಿ ಇಡೀ ಅದು ನಿಮ್ಗೆ ಗ್ಲೋ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಎಲ್ಲ ಮನೇಲೇ ಇರುತ್ತೆ, ಎಲ್ಲಾ ಫಾರ್ಮುಲೇಷನ್ಸ್ಗಳು ಮನೇಲೆ ಸಿಗುವಂಥ ಪ್ರಾಡಕ್ಟ್ಗಳಲ್ಲೇ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಕಿನ್ ವೈಟ್, ಟೈಟ್ ಆ್ಯಂಡ್ ಬ್ರೈಟ್ ಆಗಿ ಕೂಡ ಇರುತ್ತೆ. ಯಾವ ಕೊಲಾಜನ್ ಬೂಸ್ಟಿಂಗ್ ಇದ್ರದ್ದು IV ಎಲ್ಲ ಹಾಕಿಸ್ಕೊಳ್ಳೋಂಥ ಅಗತ್ಯ, ಆಮೇಲೆ ಈ ಬೊಟಾಕ್ಸ್ ಇಂಜೆಕ್ಷನ್ಸ್ಗಳೆಲ್ಲ ತಗೊಳ್ಳೋ ಅಗತ್ಯ ಖಂಡಿತ ಇರೋದಿಲ್ಲ. ಥಿಂಕ್ ಬಿಫೋರ್ ಯು ಯೂಸ್ ಇಟ್. ಯಾಕಂದ್ರೆ ತುಂಬಾ ಜನ ಸೆಲೆಬ್ರಿಟೀಸ್ಗಳ ಮುಖನೇ ಹಾಳಾಗಿದೆ, ಎಷ್ಟೋ ಜನ ಅದರಿಂದ ಸತ್ತು ಹೋಗಿದ್ದಾರೆ. ದೊಡ್ಡವರು ಅಂದ್ರೆ ಎಷ್ಟೋ ಜನ ನಮ್ಗೆ ಗೊತ್ತಿದ್ದಾರೆ ಸೆಲೆಬ್ರಿಟೀಸ್, ಯಾವ್ಯಾವುದೋ ಈ ಕಾಸ್ಮೆಟಿಕ್ ಪ್ರೊಸೀಜರ್ಸ್ಗಳನ್ನ ಮಾಡ್ಕೊಳಕ್ ಹೋಗಿ ಅಡ್ವಾನ್ಸ್ ಆಕ್ಷನ್ ಆಗಿ ಜೀವನೇ ಕಳ್ಕೊಂಡಿದ್ದಾರೆ. ಸೊ ಬರೀ ಬ್ಯೂಟಿಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ಗಳು ಯಾರು ತಗೊಳ್ಳೋದು ಬೇಡ. ಮನೆಯಲ್ಲೇ ಸಿಗುವಂತ ಸಾಕಷ್ಟು ಪ್ರಾಡಕ್ಟ್ಸ್ಗಳಿರುತ್ತೆ. ಎಲ್ಲದಕ್ಕಿಂತ ಹೇಳಿದ್ನಲ್ಲ, ನಮ್ಮ ಯೂನಿವರ್ಸಿಟಿ ಅಂತ ದೇವಸ್ಥಾನಗಳಿಗೆ ಹೋದ್ರೆ ಸಾಕು, ಸಾಕಷ್ಟು ಈ ತರ ನಾಲೆಜ್ಗಳು ಕೂಡ ಸಿಗುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ರು ನಮ್ಮ ಸನಾತನ ಧರ್ಮದಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲಾ ಬ್ಯೂಟಿ ಸೀಕ್ರೆಟ್ಗಳನ್ನ ಡಿಸ್ಕವರ್ ಮಾಡ್ಕೊಳ್ಳಿ. ಇಂಥ ಪ್ರೋಗ್ರಾಮ್ಗಳು ಇನ್ನೂ ಹೆಚ್ಚೆಚ್ಚು ಮಾಡಿ. ಸೊ ಹಾಗಾಗಿ ವೀಕ್ಷಕರು ಕೂಡ ಒಳ್ಳೊಳ್ಳೆ ನಾಲೆಜ್ ಸಿಕ್ಕಿದಾಗ, ಗೊತ್ತಿದ್ದಾಗ, ಇವಾಗ ಹಾಲು ಕುಡಿಯೋದು ಒಳ್ಳೇದಂತ ಗೊತ್ತು, ಹಾಲು ಕುಡಿಯೋ ಜಾಗದಲ್ಲಿ ನಾನು ಹೋಗಿ ಯಾಕೆ ಫಿನಾಯ್ಲ್ ಕುಡಿಲಿ, ಹೌದು ಅಲ್ವಾ? ಸೊ ಹಾಲೇ ಕುಡಿತೀನಿ, ಫಿನಾಯ್ಲ್ ಬೇಡವೇ ಬೇಡ ಅಂತ
ಪ್ರಾಡಕ್ಟ್ಸ್ಗಳನ್ನೇ ವರ್ಜಿಸೋದು ಬೆಟರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಬೊಟಾಕ್ಸ್ ನ ಬಗ್ಗೆ ಹೇಳಿದ್ರಿ, ಸೊ ಅದಕ್ಕೋಸ್ಕರ ನಾನು ಇದನ್ನ ಕೇಳ್ತೀನಿ. ಇತ್ತೀಚೆಗಂತೂ ಅದು ತುಂಬಾ ಜಾಸ್ತಿ ಆಗಿದೆ. ಹೌದು. ಏನು ನಮ್ಮ ಮುಖದಲ್ಲಿ ಇಡೀ ಕಂಪ್ಲೀಟ್ ಶೇಪ್ ನೇ ಚೇಂಜ್ ಮಾಡೋದು. ಸೆಲೆಬ್ರಿಟೀಸ್ ಗಳಂತೂ ಅದನ್ನ ಮಾಡಿರೋ ಕಾರಣಕ್ಕೆ ನಾರ್ಮಲ್ ಜನ ಕೂಡ ಅದಕ್ಕೆ ತುಂಬಾ ಕಾಮನ್ ಅನ್ನೋ ತರ ಬೊಟಾಕ್ಸ್ ಟ್ರೀಟ್ಮೆಂಟ್ ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಇದ್ರ ಬದಲಿಗೆ ಏನ್ ಮಾಡ್ಕೋಬಹುದು ನಾವು? ತುಂಬಾ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ಅಂದ್ರೆ ನಮ್ಮ ಬಾಡಿಗೆ ಸೆಟ್ ಆಗಿಲ್ಲ ಅಂದ್ರೆ ಅದು ವಿಕಾರವಾಗಿ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಇವಾಗ ಬರೀ ಲಿಪ್ ಹತ್ರ ಎಲ್ಲ ತಗೊಳ್ತಾರಲ್ವಾ, ಲಿಪ್ ಫಿಲ್ಲಿಂಗ್ ಅಂತೆಲ್ಲ ಮಾಡಿಸ್ಕೊಳ್ತಾರೆ. ಸೊ ಚೆನ್ನಾಗಿರೋಂಥ ಲಿಪ್ಸ್ ಕೂಡ ಒಂಥರ ಹಂದಿ ತರ ಕಾಣಿಸೋ ತರದೆಲ್ಲ ಆಗಿರೋಂಥದ್ದು ಕೇಸ್ಗಳು ಎಷ್ಟೊಂದಿದೆ ಆ ಥರದ್ದೆಲ್ಲ. ಸೊ ನಮ್ಗೆ ಈಗ ಫಾರಿನ್ ಬಾಡಿ ಅಂತ ಹೇಳಿದ್ರೆ ಅಂದ್ರೆ ಎಕ್ಸ್ಟರ್ನಲಿ ನಾವು ಏನೇ ಒಂದು ಹಾಕೊಂಡ್ರು ಕೂಡ ನಮ್ಮ ಬಾಡಿ ಅದನ್ನ ಸಹಿಸೋದಿಲ್ಲ. ಈಗ ಕಣ್ಣಿಗೆ ಒಂದ್ ಸಣ್ಣ ಧೂಳ್ ಬಿದ್ರೇನೆ ಇರ್ಲಿ ಬಿಡು ಅಂತ ಕಣ್ ಬಿಡೋದಿಲ್ಲ, ನಾವು ಏನೋ ಮಾಡಿ ತೆಗಿತೀವಿ ಅದನ್ನ. ಸೊ ಒಂದ್ ಸಣ್ಣ ಧೂಳಿನ ಕಣನೇ ನಮ್ ಬಾಡಿ ರಿಫ್ಲೆಕ್ಟ್ ಮಾಡುತ್ತೆ ಅಂತಂದ್ರೆ, ನೀವು ಯಾವ್ದೋ ಒಂದು ಕೆಮಿಕಲ್ ನ ಇಂಜೆಕ್ಟ್ ಮಾಡ್ಕೊಂಡು ಬಾಡಿ ಒಳಗಡೆ ಇಟ್ಕೋತಿದೀವಿ ಅಂತಂದ್ರೆ ಅದು ತುಂಬಾ ದೊಡ್ಡ ಅಫೆನ್ಸ್, ನಮ್ಮ ದೇಹಕ್ಕೆ ನಾವೇ ಮಾಡ್ಕೊಳ್ತಾರಂತ ಅಫೆನ್ಸ್ ಆಗಿರುತ್ತೆ. ಈಗ ಐಸ್ ಹತ್ರ ಎಲ್ಲ ಮಾಡೋದ್ರಿಂದ ಇಲ್ಲಿರೋಂಥ ನರ್ವ್ ಸಿಸ್ಟಮ್ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ, ಐಸೈಟ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಲೇಟ್ರೋನ್ ಇವಾಗ 30 ವರ್ಷಕ್ಕೆ ಇದನ್ನ ಅಭ್ಯಾಸ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ಳಿ, 40-50 ವರ್ಷ ದಾಟೋ ಅಷ್ಟೊತ್ತಿಗೆ ವಿಕಾರವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಮೂಮೆಂಟ್ ಅಲ್ಲಿ ಚೆನ್ನಾಗಿರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆ ಮೂಮೆಂಟ್ ಅಲ್ಲಿ ಚೆನ್ನಾಗಿರ್ತಾರೆ. ಅದನ್ನ ವರ್ಷದ ಕೂಳ್ ಕಳ್ಕೊತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಲೇಟ್ರಾನ್ ಅಡ್ವರ್ಸ್ ಆಕ್ಷನ್ ಶತಸಿದ್ಧ. ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಅಷ್ಟೇ, ರಿಂಕಲ್ಗೋಸ್ಕರ ಮಾಡಿಸಿರ್ತಾರೆ, ಆ ಮೂಮೆಂಟ್ ಅಲ್ಲಿ ರಿಂಕಲ್ ಹೋಗುತ್ತೆ, ಬಟ್ ವಾಪಸ್ ಡಬಲ್ ಆಗಿ ಬರುತ್ತೆ ಅದು. ಸೊ ನಾವು ಯಾವಾಗ ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ, ಇಂಟರ್ನಲ್ಲಿ ನಾವು ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್ಗಳು ಸ್ಟಾಪ್ ಆಗ್ಬಿಡುತ್ತೆ. ಬಿಡು ಇವಳು ಆಚೆಯಿಂದ ಕೊಡ್ತಾ ಇದ್ದಾಳಲ್ಲ, ನಾನು ಯಾಕೆ ಪ್ರೊಡ್ಯೂಸ್ ಆಗಬೇಕು ಅನ್ನೋದಕ್ಕೆ. ಸೊ ಆಮೇಲೆ ಲೈಫ್ ಲಾಂಗ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ಒಂದು ದುಡ್ಡು ಖರ್ಚು, ಒಂದು ಹೆಲ್ತ್ ಹಾಳಾಗ್ತಾ ಇರುತ್ತೆ, ಇನ್ನೊಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಎಷ್ಟೊಂದು ಜನ. ಇದು ಅಡ್ವರ್ಸ್ ಆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅಯ್ಯೋ ನಾನು ಈ ಥರ ಕಾಣಿಸ್ತಿದ್ದೀನಿ, ಹೆಂಗೆ ಮುಖ ತೋರಿಸ್ಲಿ, ಆಚೆ ಹೋಗೋದೇ ಬೇಡ, ಎಷ್ಟು ಜನ ಗೊತ್ತಾ ಆ ಥರದವರು. ಸೊ ಅದನ್ನ ಡಿಪ್ರೆಷನ್ಗೆ ಹೋಗೋದಕ್ಕೂ ಒಂದು ಕಾರಣ ಆಗಿರುತ್ತೆ. ಏನು ಬೇಡ, ಬಿ ಕಾನ್ಫಿಡೆಂಟ್, ಬಿ ವಾಟ್ ಐ ಆಮ್. ನಾನು ಹೇಗಿದ್ದೀನೋ ನಾನು ಹಾಗೆ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ರೆ ಇದೆಲ್ಲ ಬೇಕಾಗುತ್ತೆ. ನಾವು ಹೇಗಿದ್ದೀವೋ ಹಾಗೆ ಸುಂದರವಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ಸತಿ ಹೇಳ್ಕೊಡ್ಬೇಕು. ಎಸ್ ನಾನು ಐ ಆಮ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್, ಹೇರ್, ಹೆಲ್ತ್, ಹ್ಯಾಪಿನೆಸ್ ಅಂತ ಅನ್ಕೊಳ್ಳೋ ಒಂದು ಮಂತ್ರ ಇಟ್ಕೊಂಡ್ಬಿಟ್ರೆ ಪ್ರತಿಯೊಬ್ರು ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಆ ಯೋಚನೆಗಳು ಬರ್ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಏನ್ ದೇವ್ರು ಕೊಟ್ಟಿದ್ದಾನೆ ಅದೇ ಸಾಕು ಅಂತ ಮನಸ್ಥಿತಿಗೆ. ಕರ್ಲಿ ಹೇರ್ ಇರೋರು ಸ್ಟ್ರೈಟ್ ಮಾಡಿಸ್ಕೊಳಕ್ ಹೋಗ್ತಾರೆ, ಸ್ಟ್ರೈಟ್ ಇರೋರು ಕರ್ಲಿ ಮಾಡಿಸ್ಕೊಳಕ್ ಹೋಗ್ತಾರೆ. ಪ್ರಕೃತಿಗೆ ವಿರುದ್ಧವಾಗಿ ಹೋದಷ್ಟುನು ಅಡ್ವರ್ಸ್ ಆಕ್ಷನ್ಗಳಾಗಿ ಕಡೆಗೆ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಹೇರ್ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಮೀಡಿಯಾದಲ್ಲಿ ಎಷ್ಟೊಂದು ಆ ತರದ್ದು ತೋರಿಸ್ತಾನೆ ಇರ್ತಾರೆ ದಿನನಿತ್ಯ. ಅದರಿಂದ ವೀಕ್ಷಕರು ಕೂಡ ಎಚ್ಚೆತ್ಕೋಬೇಕು. ಬಿ ನ್ಯಾಚುರಲ್, ಬಿ ಬ್ಯೂಟಿಫುಲ್ ಆಲ್ವೇಸ್. ಮ್ಯಾಮ್ ಯೂಶುವಲಿ ಈ ತರದ ವಿಚಾರಗಳ ಬಗ್ಗೆ ನೀವು ಈ 20 ವರ್ಷದಿಂದ ಇದ್ ಮಾಡ್ತಾ ಇದ್ದೀರಾ. ಬೇಸಿಕಲಿ ನೀವು ಇದೇ ಆಗ್ಬೇಕು ಅಂತ ಬಂದವ್ರ ಅಥವಾ ನೀವು ಯಾವ ಫೀಲ್ಡ್ ಇಂದ ಬಂದವರು? ನಿಮಗೆ ಈ ಫೀಲ್ಡ್ ಹೆಂಗ್ ಕನೆಕ್ಟ್ ಆಯ್ತು? ಇಷ್ಟೊಂದು ಇದ್ರ ಮೇಲೆ ರಿಸರ್ಚ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಸೊ ಸುಮಾರು ಒಂದು 3000ಕ್ಕಿಂತ ಹೆಚ್ಚು ಎಪಿಸೋಡ್ಗಳನ್ನ ಪ್ರತಿ ಚಾನೆಲ್ ಅಲ್ಲಿ ಮಾಡಿದೀನಿ. ಬಟ್ ಈ ಕ್ವಶನ್ ನನ್ಗೆ ಯಾರು ಕೇಳಿರ್ಲಿಲ್ಲ. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ, ಅದನ್ನ ಹೇಳೋದಕ್ಕೆ ಕೂಡ ತುಂಬಾ ಖುಷಿ ಆಗುತ್ತೆ. ಬೇಸಿಕಲಿ ನಾನು ಓದಿದ್ದೆಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್, ಅಂದ್ರೆ BBM ಮಾಡಿದ್ದೆ ಅವಾಗ. ಸೊ ಆ ಕೋರ್ಸ್ ನ ಮಾಡ್ತಾ ಇದ್ದೆ. ಐ ವಾಸ್ ವೆರಿ ಡಸ್ಕಿ, ಅಂದ್ರೆ ನಾನೇ ತುಂಬಾ ಕಪ್ಪಗಿದ್ದೆ. ಆಯ್ತಾ ಅನ್ಸಲ್ಲ ಬೈ ಬರ್ತಲ್ಲ. ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಸ್ಪೋರ್ಟ್ಸ್ ಅಲ್ಲೆಲ್ಲ ತುಂಬಾ ಜಾಸ್ತಿ ಇರ್ತಿದ್ದೆ, ಆಟ ಊಟ ಓಟ. ಸೊ ಹಾಗಾಗಿ ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಅಂತೂ ತಗೋತಿದ್ದೆ, ಆದ್ರೆ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಿದ್ರೆ ಡಾನ್ಸ್ ಅಲ್ಲಿ ಇರ್ತಿದ್ದೆ, ಸ್ಪೋರ್ಟ್ಸ್ ಖೋಖೋದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲೆಲ್ಲ ಇರ್ತಿದ್ದೆ. ಹಾಗಾಗಿ ತುಂಬಾ ಹೊರಗಡೆನೆ ಇರ್ತಿದ್ದಂತ ಆಗಿದ್ದರಿಂದ ರಜೆಗಳಲ್ಲೂ ಅಷ್ಟೇ ಮನೇಲಿ ಇದ್ದಿದ್ದೆ ತುಂಬಾ ಕಡಿಮೆ. ನಾನು ಸೈಕಲ್ ಮಾಡೋದು, ಆಟ ಆಡೋದು, ಓಡೋದು, ಬರೀ ಆಟದಲ್ಲೇ ಇರ್ತಿದ್ದೆ. ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಡಾರ್ಕ್ ಆಗ್ಬಿಟ್ಟಿತ್ತು. ಸ್ಕೂಲ್ ಡೇಸ್ ಅಥವಾ ಟೀನೇಜ್ ಅಲ್ಲಿ ಏನಾದ್ರು ನೀವು ನನ್ನ ನೋಡಿದ್ರೆ ರಿಕಗ್ನೈಸೇ ಮಾಡಕ್ಕಾಗಲ್ಲ, ಅಷ್ಟು ಡಾರ್ಕ್ ಆಗಿದ್ದೆ. ನಮ್ಮಮ್ಮನಿಗೆ ಒಂದೇ ಯೋಚನೆ, ಇಷ್ಟೊಂದು ಕಪ್ಪಗಿದ್ದಾಳಲ್ಲ ಇವಳಿಗೆ ಎಲ್ಲಿಂದ ಗಂಡು ತಗೊಂಡ್ ಬರ್ಬೇಕು ಅನ್ನೋದಂದ್ರೆ. ಅಮ್ಮನ ಕಡೆ ಎಲ್ಲ ತುಂಬಾ ಫೇರ್ ಇದಾರೆ, ತುಂಬಾ ಚೆನ್ನಾಗಿದ್ದಾರೆ. ಹಾಗಾಗಿ ನಾನ್ ತುಂಬಾ ಡಸ್ಕಿ, ಇಡೀ ಫ್ಯಾಮಿಲಿಲಿ ನಾನೇ ಸ್ವಲ್ಪ ಡಸ್ಕಿ ಇದ್ದಿದ್ದು. ಸೊ ಅವ್ರಿಗೆ ತುಂಬಾ ಬೇಜಾರಾಯ್ತು ಇವಳನ್ನ ಹೆಂಗಾದ್ರು ಮಾಡ್ಬೇಕಂತ. ಹಾಗಂತ ಅವಾಗ್ಲೇ ನಾನ್ ಟೀನೇಜ್ ಅಲ್ಲಿ ಇದ್ದಾಗ್ಲೇನೆ ನನ್ನನ್ನ ಡಾಕ್ಟರ್ಸ್ ಹತ್ರ ಎಲ್ಲ ಕರ್ಕೊಂಡು ಹೋದ್ರು, ಇವಳನ್ನ ಏನಾದ್ರು ಮಾಡಿ ಬೆಳ್ಳಗ್ ಮಾಡಿ ಅಂತ. ಅದ್ ಬಿಟ್ಟು ಬೇರೆ ಏನ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ಸ್ ಕೇಳಿದಾಗ ಏನಿಲ್ಲ ಬೆಳ್ಳಗ್ ಮಾಡಿ ಅಂತ. ನಮ್ಮಮ್ಮನಿಗೆ ಎಷ್ಟೊಂದ್ ಸತಿ ಕೌನ್ಸಿಲಿಂಗ್ ಮಾಡಿದ್ದಾರೆ, ಅಲ್ಲಮ್ಮ ಅಷ್ಟು ಫಿಟ್ ಆಗಿ ಆಕ್ಟಿವ್ ಆಗಿದ್ದಾರೆ, ಹೆಲ್ದಿ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಕಪ್ಪಗಿದ್ದಾರೆ ಅನ್ನೋದಕ್ಕೆ ಯಾಕೆ ಯೋಚನೆ ಮಾಡ್ತಾರೆ, ಆಮೇಲೆ ಕಲರ್ ಬರ್ತಾರೆ ಅಂತ ಅವರೇ ಸಂಬಂಧ ಮಾಡ್ತಾರೆ. ಇವ್ರ ಹಠಕ್ಕೆ ಬಂದಿದಾರಲ್ಲ ಅಂತ ಮಲ್ಟಿವಿಟಮಿನ್ ಏನೋ ಬರ್ಕೊಟ್ಬಿಟ್ಟು ಇದು ತಗೊಳ್ಳಿ ಸರಿ ಹೋಗುತ್ತೆ ಅಂತ ಕಳಿಸ್ಬಿಡ್ತಿದ್ರು. ಆದ್ರೆ ಅದನ್ನ ಏನು ವರ್ಕ್ ಆಗ್ತಾ ಇರಲಿಲ್ಲ. ಆಮೇಲೆ ಇನ್ನೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮಮ್ಮಂಗೆ ಐಡಿಯಾ ಬಂದಿದ್ದು, ಬ್ಯೂಟಿ ಪಾರ್ಲರ್ ಅಲ್ಲಿ ಹೋಗಿ ಕೇಳೋಣ
ಏನ್ ಮಾಡಿದ್ರೆ ಬೆಳ್ಳಗಾಗ್ತಾರೆ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಐ ವಾಸ್ ಜಸ್ಟ್ 17 years old. ಆಯ್ತಾ, ಅಷ್ಟು ಚಿಕ್ಕ ಪ್ರಾಯದಲ್ಲೇ ಒಂದಲ್ಲ ಎರಡಲ್ಲ ಸುಮಾರು ಪಾರ್ಲರ್ಗಳಲ್ಲಿ ಕೇಳಿದಾಗ ಬೇರೆ ಏನು ಸೊಲ್ಯೂಷನ್ ಇಲ್ಲ, ಬ್ಲೀಚ್ ಮಾಡಿಸ್ಬಿಡಿ, ವಾರಕ್ಕೊಂದ್ಸತಿ ಕರ್ಕೊಂಡ್ ಬಂದ್ಬಿಡಿ, ಬ್ಲೀಚ್ ಮಾಡಿಸ್ಬಿಡಿ, ಬೆಳಗಾಗ್ಬಿಡ್ತಾರೆ ಅಂತ. ನನಗೆ ಬ್ಯೂಟಿ ಫೀಲ್ಡ್ ಅಲ್ಲಿ ಅವಾಗ ಗಂಧ ಗಾಳಿ ಗೊತ್ತಿರ್ಲಿಲ್ಲ. ಬಟ್ ಒಂದು ವಿಷಯ ಅಂತ ಗೊತ್ತಿತ್ತು, ಬ್ಲೀಚ್ ಅನ್ನೋದು ಹಾರ್ಮ್ಫುಲ್ ಕೆಮಿಕಲ್, ಯಾವ ಕಾರಣಕ್ಕೂ ನಾನು ಅದನ್ನ ಮಾಡಿಸ್ಕೊಳ್ಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ತಲೆಯಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ. ಸೊ ನಮ್ಮಮ್ಮ ಎಷ್ಟೇ ಹೇಳಿದ್ರು ಅವ್ರಿಗೂ ಅನ್ಸ್ತಿತ್ತು ಯಾವ್ದಾದ್ರು ಬ್ಲೀಚ್ ಅಂತ ಅದೆಲ್ಲ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ತಿದ್ರು. ಅವಾಗ ನನಗೆ ಅನ್ಸುತ್ತೆ ಅಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ಸ್ಪಾರ್ಕ್ ಆಗಿದ್ದು ಏನು ಅಂತಂದ್ರೆ, ಇಷ್ಟು ರೆಪ್ಯೂಟೆಡ್ ಪಾರ್ಲರ್ಗಳಲ್ಲಿ ಹೋದ್ರೂ ಇಷ್ಟು ಚಿಕ್ಕ ವಯಸ್ಸಿಗೆನೆ ನನಗೆ ಬ್ಲೀಚ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಕೆಮಿಕಲ್ ಟ್ರೀಟ್ಮೆಂಟ್ ಹೇಳ್ತಿದ್ದಾರೆ ಹೊರತು ಹೋಮ್ ಮೇಡ್ ಟ್ರೀಟ್ಮೆಂಟ್ ಆಗಲಿ ಹೋಮ್ ಮೇಡ್ ರೆಮಿಡೀಸ್ಗಳು ಇವ್ರು ಮಾಡ್ತಾ ಇಲ್ಲ. ಈ ಫೀಲ್ಡ್ ಅಲ್ಲಿ ನಾನು ಏನಾದ್ರೂ ಒಂದು ರೆವಲ್ಯೂಷನ್ ಮಾಡಲೇಬೇಕು ಅನ್ನೋ ಹಠ ಬಂದಿದ್ದೆ ನನಗೆ ಈ ತರ ಪಾರ್ಲರ್ಗಳಿಗೆ ಹೋಗಿ ವಿಸಿಟ್ ಮಾಡಿದಾಗ. ಆಯ್ತಾ, ಅಲ್ಲಿ ಒಂದು ಸ್ಪಾರ್ಕ್ ಆಯ್ತು. ಆವಾಗ ನಾನು ಆದಷ್ಟು ಹೋಮ್ ಮೇಡ್ ರೆಸಿಪೀಸ್ಗಳು ಯಾವ್ಯಾವ್ದೆಲ್ಲ ಇದೆ ಅಂತ ಸುಮಾರು ಬುಕ್ಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೈ ಲಕ್ ನನಗೆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಪಾರ್ಲರ್ ಕೋರ್ಸ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತು. ಬಟ್ ಬೇಜಾರಾಗಿದ್ದೇನು ಅಂತಂದ್ರೆ, ಅಷ್ಟು ದೊಡ್ಡ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅಲ್ಲೂ ಕೂಡ ನಮಗೆ ಒಂದು ಸಣ್ಣ ಇಂಗ್ರೀಡಿಯೆಂಟು ಕಿಚನ್ ಇಂದಾಗ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಇಂದ ಹೇಳ್ಕೊಡ್ಲೇ ಇಲ್ಲ. ಹೇರ್ ಡೈ ಇಂದ ಹಿಡಿದು ಹೇರ್ ಸ್ಪಾ ಫೇಶಿಯಲ್ಸ್ ಗಳಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಹೋಗಿ ಕ್ರೀಮ್ ಸಿಗುತ್ತೆ, ಕಾಸ್ಮೆಟಿಕ್ ಅಂಗಡಿಯಲ್ಲಿ ತಗೊಂಬನ್ನಿ ಅದನ್ನ ಹಚ್ಕೊಳ್ಳಿ ಅನ್ನೋದು ಬಿಟ್ಟು ನಾನು ಅವಾಗ ಕೇಳ್ತಿದ್ದೆ ಕೂಡ. ಆಸ್ ಅ ಸ್ಟೂಡೆಂಟ್ ನಾನು ಕೇಳ್ತಿದ್ದೆ, ಇದೆಲ್ಲ ಬಿಟ್ಟು ಏನಾದ್ರು ನ್ಯಾಚುರಲ್ ಆಗಿದೆ ಅಂದ್ರೆ ಆ ಮಣ್ಣು ಮಸಿ ಬಳ್ಕೊಳ್ಳೋದೆಲ್ಲ ವರ್ಕೌಟ್ ಆಗಲ್ಲ, ಇದನ್ನೇ ಹಾಕ್ಬೇಕು ಅನ್ನೋದನ್ನ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅಂದರೆ ಒಂದು ರೆಸಲ್ಯೂಷನ್ ತಗೊಂಡೆ, ಇದ್ರ ಬಗ್ಗೆ ನಾನು ಈ ಫೀಲ್ಡಲ್ಲಿ ರಿಸರ್ಚ್ ಮಾಡಲೇಬೇಕು, ಇದನ್ನು ನಾನು ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಕನಸಲ್ಲೂ ಅನ್ಕೊಂಡಿರಲಿಲ್ಲ. ನನಗಾಗಿ ನಾನು ಮಾಡ್ಕೊಳ್ಳೋಣ ಅಂತ ನಾನು ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಈಗ ಸಿ ಮಿನರಲ್, ಸ್ಪಿರುಲಿನಾ ಇದನ್ನೆಲ್ಲ ನಾನು ತಿಳ್ಕೊಳ್ತಾ ಬಂದೆ. ಅದನ್ನು ನಾನು ಅಪ್ಲೈ ಮಾಡಿದಾಗ ಬೆಳ್ಳಗಾಗಕ್ಕೆ ಸ್ಟಾರ್ಟ್ ಆದೆ. ಫಸ್ಟ್ ಫೇಸ್ಗೆ ಹಾಕ್ತಿರ್ಲಿಲ್ಲ, ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ. ಅಷ್ಟು ಜಾಗ ಬೆಳ್ಳಗಾಯ್ತು ಅಂದರೆ ವೈ ನಾಟ್ ಅಂತ ಅಂದ್ಬಿಟ್ಟು ನಾನು ನಮ್ಮಪ್ಪ ಇಬ್ಬರು ಸೇರ್ಕೊಂಡು ಇಡೀ ಸ್ಪಿರುಲಿನ ಪ್ಯಾಕೆಟ್ನ ಓಪನ್ ಮಾಡಿ ಬಾಡಿಗೆಲ್ಲ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಒಳ್ಳೆ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಇಫ್ ಐ ಕ್ಯಾನ್ ಗೆಟ್ ದ ರಿಸಲ್ಟ್ ವೈ ನಾಟ್ ಅಂತ ಅಂದ್ಬಿಟ್ಟು ಅದನ್ನು ನಾನು ಕ್ಲೈಂಟ್ ಮೇಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಳ್ಳೊಳ್ಳೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಟ್ರಿಗರ್ ಆಯಿತು, ಇನ್ಮೇಲೆ ನಾನು ಕೆಮಿಕಲ್ ಹಾಕಬಾರ್ದು, ಇದೇ ಥರದ್ದು ಮಾಡಬೇಕು ಅಂತ. ಅವಾಗ ವೆರಿ ಫ್ಯೂ ಅಂದರೆ ಒಂದು 10ರಿಂದ 20 ಥರದ್ದು ಫೇಶಿಯಲ್ ಮಾಡ್ತಿದ್ದೆ ಅಷ್ಟೇ ನಾನು ಕರಿಯರ್ ಸ್ಟಾರ್ಟ್ ಮಾಡಿದಾಗ. ಆಮೇಲೆ ರಿಸರ್ಚ್ ಮಾಡ್ತಾ 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 ಸುಮಾರು 2007 ನನಗೆ ಆರ್ಯಭಟ ಅವಾರ್ಡ್ ಸಿಕ್ಕಿದ್ದು. ಅಷ್ಟೊತ್ತಿಗೆ ಆಲ್ರೆಡಿ 200 ಟೈಪ್ಸ್ ಆಫ್ ಫೇಶಿಯಲ್ಸ್ಗಳನ್ನ ರಿಸರ್ಚ್ ಮಾಡಿದೆ. ಆಮೇಲೆ 100 ಟೈಪ್ಸ್ ಆಫ್ ಹೇರ್ ಸ್ಪಾ ಟೆಕ್ನಿಕ್, ತೈಲಾಭ್ಯಂಗ ಅನ್ನೋದು ಒಂದು ಟೆಕ್ನಿಕ್ ಇದೆ, ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲೇ ಥೆರಪಿ ಅಂತ ಮಾಡ್ತೀವಿ. ಬರೀ ಮುಲ್ತಾನಿ ಮಿಟ್ಟಿ ಮಾತ್ರ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದಲ್ಲ, ಬ್ಲ್ಯಾಕ್ ಕ್ಲೇ, ಬ್ಲೂ ಕ್ಲೇ, ವೈಟ್ ಕ್ಲೇ, ರೆಡ್ ಕ್ಲೇ ಅಂತೆಲ್ಲ ಇರುತ್ತೆ. ಅದನ್ನ ಮಡ್ ಥೆರಪಿ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಮಡ್ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಧಾತುಗಳಿರುತ್ತೆ. ಇನ್ಫ್ಯಾಕ್ಟ್ ಹುತ್ತದ ಮಣ್ಣಲ್ಲೂ ಕೂಡ ಬ್ಯೂಟಿ ಟ್ರೀಟ್ಮೆಂಟ್ಸ್ಗಳನ್ನ ನಾವು ಮಾಡ್ತೀವಿ. ಜೇನು ಮೇಣದಿಂದ ಕೂಡ ಬ್ಯೂಟಿ ಟ್ರೀಟ್ಮೆಂಟ್ಸ್ಗಳನ್ನ ಮಾಡ್ತೀವಿ. ಹೀಗೆ ಎಲ್ಲ ರಿಸರ್ಚ್ ಮಾಡ್ತಾ ಮಾಡ್ತಾ ಸಣ್ಣದಾಗಿ ಹೇಳಬೇಕು ಅಂತಂದ್ರೆ ನಾವು ಮಾಡುವಂಥ ಪ್ರಾಡಕ್ಟ್ಸ್ಗಳು ಯಾವ್ಯಾವ್ದಿರುತ್ತೆ ಅಂತ ಒಂದು ಸಣ್ಣ ಲಿಸ್ಟನ್ನು ಹೇಳ್ತೀನಿ. ಬರೀ ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ಕಡಲೆ ಹಿಟ್ಟು, ಮೊಸರು, ಅರಿಶಿನ ಅಷ್ಟೇ ಅಲ್ಲ. ಶ್ರೀಗಂಧ, ಅರಿಶಿಣ ಅಂದ್ರೆ ಅಂಬಾ ಹಲ್ದಿ ಅಂತ ಹೇಳ್ತೀವಿ, ಅರಿಶಿಣ, ಲೋದ್ರ, ಮಂಜಿಷ್ಟ, ಲಾವಂಚ, ಅಜಕ್ಷೀರ, ಲಾಕ್ಷ, ಕಲಿಯ, ನೀಲೋತ್ಫಲ, ಹೀಗೆ ಎಷ್ಟೊಂದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳಿದೆ. ಇದನ್ನೆಲ್ಲ ಇವತ್ತಿಗೂ ನಾವು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಲಿ ಬಾಡಿ ಪ್ಯಾಕ್ ಆಗಲಿ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಯುರ್ವೇದನ ನಾನು ಬೆಳೆಸ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ನಾನು ಆಯುರ್ವೇದದಿಂದ ತುಂಬ ಬೆಳೆದೆ. ಸೊ ಅದೇ ವಾಸ್ತವ. ಸೊ ಹಾಗಾಗಿ ಇವತ್ತಿಗೂ ಈಗ ಇನ್ಫ್ಯಾಕ್ಟ್ ನಿಮ್ ಶೋ ಅಲ್ಲಿ ಬಂದು ನಾನು ಕೂತಿದ್ದೀನಿ ಅನ್ನೋದಕ್ಕೂ ಆಯುರ್ವೇದನೇ ಕಾರಣ. ಸೊ ಹಾಗಾಗಿ ವೇದ ವಿಜ್ಞಾನ, ಸೌಂದರ್ಯ ಜ್ಞಾನ ಅನ್ನೋದು ತುಂಬಾ ಒಳ್ಳೆ ಸಬ್ಜೆಕ್ಟ್. ಈ ಪ್ರತಿನಿತ್ಯ ನಾನು ಅದರಲ್ಲಿ ಅಭ್ಯಾಸ ಮಾಡ್ತಾನೆ ಇದ್ದೀನಿ ಇನ್ನೂ. ಸೊ ಅದರಲ್ಲಿ PhD ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ ಜೊತೆ ಬಂದು ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ನಮ್ಗೆ. ನಿಜವಾಗ್ಲೂ ಬಹಳ ಜನ ನಮ್ಮ ನಡುವೆನೇ ಇರುವಂತಹ ಒಂದು ಅಪರೂಪದ ಒಂದು ಅನರ್ಘ್ಯ ರತ್ನದ ಜ್ಞಾನ ಇವುಗಳೆಲ್ಲ. ಸೊ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಏನೋ ಒಂದು ತಕ್ಷಣಕ್ಕೆ ನಮಗೆ ರಿಸಲ್ಟ್ ಸಿಗ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಅದರ ಕೆಮಿಕಲ್ಗಳ ಹಿಂದೆ ಓಡ್ತಾ ಇದೀವಿ. ಸೊ ಅಂತರ್ನ ನಡುವೆ ನಿಮ್ಮಂತವ್ರು ಬಹಳ ಅಪರೂಪ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಬರೀ ಕೆಮಿಕಲ್ ಅದನ್ನೇ ಪ್ರಮೋಟ್ ಮಾಡುವಂತ ಚಾನೆಲ್ಗಳ ಮಧ್ಯದಲ್ಲಿ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ಮಾಡ್ಬೇಕು ಅಂತ ನೀವು ನನಗೆ ಕಾಲ್ ಮಾಡಿದಾಗಲೇ ನಂಗೆ ತುಂಬಾ ಖುಷಿ ಆಗೋಯ್ತು. ಸೊ ಇದ್ರ ಬಗ್ಗೆ ನಿಮಗಿರುವಂತ ಒಲವು ಆಗಿರ್ಬೋದು, ಇಂಥ ಒಂದು ವೇದಿಕೆ ಆಗಿರ್ಬೋದು, ಅಥವಾ ಇಷ್ಟು ಒಳ್ಳೆ ಇಂಟ್ರಾಕ್ಷನ್ ಆಗಿರ್ಬೋದು, ಇದೆಲ್ಲ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಚೈತ್ರ. ಸೊ ಹಾಗಾಗಿ ಇಂಥ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದ ಚೈತ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ ಸಮಯವನ್ನು ಕೊಟ್ರಿ, ನಿಮ್ ಜ್ಞಾನವನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೈನ್. ನೋಡಿದ್ರಲ್ಲ,
ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ವೇದ ಜ್ಞಾನ ಮತ್ತು ಸೌಂದರ್ಯ ಜ್ಞಾನ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ದೀಪಾ ನಾಗೇಶ್ ಅವರ ಜೊತೆ ಇವತ್ತಿನ ಪಾಡ್ಕಾಸ್ಟ್ ಇತ್ತು. ಸೊ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.